ಬುದ್ಧ ಆದ ಕೂಡಲೇ ಇವನಿಗೆ ಏನು ಬೇಕಾದು? ಚೆಂಡು ಬಗರಿ ಚಲ್ವ ಊಟ ಎಲ್ಲ ಬೇಕಾದು. ಅವನು ತೊಗೊಂಡು ಆಡಕ್ಕೆ ಹೋದ ಹಂಗೇರ ಉಳಿತ ಶರೀರ, ಹಂಗೇರ ಉಳಿತ. ಆಟ ಆಡ್ಕೊಂಡಿದ್ರ ಚೆನ್ನಾಗಿತ್ತಲ್ಲ ಅಂದ್ರೆ ಹಂಗೂ ಉಳಿಯೋದಿಲ್ಲದು. ಯಾಕೆ? ಪ್ರತ್ಯಕ್ಷ ಪ್ರಮಾಣದಿಂದ ನೋಡ್ರಿ, ನೀವು ವಿಚಾರ ಮಾಡ್ರಿ. ಬೇರೆ ಬೇರೆ ಆಗಲಕತ್ತದ, ಬೇರೆ ಬೇರೆ ಆಗ್ತಾವ, ಒಂದಿನ ಕಾಣ್ಲಾರ್ದಂಗೆ ಆಗ್ತದೆ. ನಿಮ್ಮ ಮುತ್ತೆ ಎಲ್ಲಿದಾನಪ್ಪ ಈಗ? ಅವ್ರ ಅಪ್ಪ ಎಲ್ಲಿದ್ದಾನೆ? ಇದ್ರ ಇಲ್ಲ ಅವರು. ಇಲ್ಲದೆ ಹೋದ್ರೆ ನೀ ಎಲ್ಲಿ ಬರ್ತಿದ್ದಿ? ಅವ್ರು ಹೋಗ್ಯಾರಿಲ್ಲ. ಯಾಕೆ? ಪರಿವರ್ತನಶೀಲದ ಜಗತ್ತು ಇದ್ದಕ್ಕಿದ್ದಂಗೆ ಇರಂಗಿಲ್ಲ. ಹಾಲು ಕೆಟ್ಟು ಮೊಸರಾಯಿತು, ಮೊಸರು ಕೆಟ್ಟು ಮಜ್ಜಿಗೆ ಆಯಿತು, ಮಜ್ಜಿಗೆ ಕೆಟ್ಟು ಏನಾಯ್ತು? ಹುಚ್ಚಾಯ್ತು. ಅಷ್ಟೇ. ಮಜ್ಜಿಗೆ ಕುಡ್ದವ್ರದ್ದು ಏನಾಗುತ್ತೆ ಮುಂದೆ? ಅದಕ್ಕೋಸ್ಕರವಾಗಿ ಪರೀಕ್ಷೆ ಮಾಡ್ರಿ ನೀವು. ಸಾವವರ ಕಾಣುತ್ತ ಮನದಲ್ಲಿ ಬೇವವರ ಕಾಣುತ್ತ ಹೃದಯದಿ ಹೇವರಿಸಿ ಬಿಡಲೆಂದು ಜರೆಯನು ಆಹಹ ಅಂತ ಅನುಭವಾಮೃತಕಾರ ಹೇಳ್ತಾನೆ. ದಿನ ಎಷ್ಟೋ ಮಂದಿ ಸಾಯ್ತಾರೆ. ಅದನ್ನು ನೋಡಿ ನನಗೂ ಒಂದಿನ ಸಾವು ಬರ್ತದಂತೀವಿ ಅನ್ನೋದೇ ಇಲ್ಲ. ಅವ್ರು ಸತ್ತಾರೆ ಬಿಡು, ನಮಗೆ ಇನ್ನಿನ್ನು ಯಾವಾಗೋ ಅನ್ಸುದ್ಯೋ ಅಂತಾನ. ಸಾವವರ ಕಾಣುತ್ತ ಪ್ರತ್ಯಕ್ಷದಲ್ಲಿ ನೋಡ್ತೀವಿ, ಸತ್ತು ಹೋಗ್ತಾರೆ. ಬುದ್ಧ ನೋಡ್ದ, ಅವನಿಗೆ ವೈರಾಗ್ಯ ಬಂತು. ನೀವು ನೋಡ್ತೀರಿ, ನಿಮಗೇನೂ ಆಗೋದಿಲ್ಲ. ಅವ್ರು ಸತ್ತಾರ ಬಿಡು ಅಂತ. ಪೋಸ್ಟ್ಮನ್ನು ಎಷ್ಟೋ ಮಂದಿ ಪತ್ರಗಳು ಸತ್ತು ಸುದ್ದಿಗಳು ಒಯ್ದು ಕೊಡ್ತಾನೆ. ಅವೇನು ಅಳಂಗಿಲ್ಲ. ಅವರು ಪತ್ರ ನೋಡಿದ ಕೂಡಲೇ ಒಂದು ಸಾವಿರ ಅಳಕ್ಕೆ ಶುರು ಮಾಡ್ತಾರೆ. ಪೋಸ್ಟರ್ನ ಅಳ್ತಾನೆ ನಾವು ಏನಿಲ್ಲ. ಒಂದಿನ ಇಂಥ ಪತ್ರ ಬಂತ್ರಿ, ಪೋಸ್ಟ್ಮನ್ ಹೆಂಡ್ತಿ ಗರ್ಭಿಣಿಯಾಗಿ ಹಡ್ಯಾಕೆ ಹೋಗಿದ್ಲು. ಪತ್ರ ಬಂತು, ಅದು ಪೋಸ್ಟ್ಮನ್ ಅಡ್ರೆಸ್ಸೇ ಇತ್ತು ಅದ್ರೊಳಗೆ. ಏನು ಬರ್ದಿತ್ತು ಅದ್ರೊಳಗೆ ಅಂತಂದ್ರೆ, ನಿಮ್ಮ ಹೆಂಡತಿಯು ಹಡೆಯುವಾಗ ಮಗು ಸಹಿತವಾಗಿ ಸತ್ತು ಹೋಗಿದ್ದಾಳೆ ಅಂತ ಬರ್ದಿತ್ತು. ಅವತ್ತು ಪೋಸ್ಟ್ಮನ್ ಎಲ್ಲ ಪೋಸ್ಟ್ ಅಲ್ಲೇ ಒಗೆದು ಲಬೋ 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 ಹೊಯ್ಕೊಂಡು ಅಳ್ಳಕತ್ತದ್ರಿ. ಇವನು ದಿನ ಎಷ್ಟೋ ಪತ್ರ ಕೊಡ್ತಿದ್ದ, ಏನೂ ಅಂದಿಲ್ಲ. ಇವತ್ತು ಯಾಕೆ ಇದು ನನ್ನ ಪತ್ರರು ಯಪ್ಪ ನಾನು ಹೇಳ್ತಿರ್ತಾಳ ಅಂತ ಹೇಳ್ತಿದ್ದ. ಅದಕ್ಕೆ ಅಕ್ಕಮಹಾದೇವಿ ಬಹಳ ಸುಂದರವಾಗಿ ತನ್ನ ವಚನದಲ್ಲಿ ಹೇಳಿದ್ರು. ನಾನು ಸಾಮಾನ್ಯವಾಗಿ ವಚನ ಹೇಳೋದಿಲ್ಲ, ಸಂದರ್ಭಾನುಸಾರವಾಗಿ ಹೇಳ್ತಾ ಇದ್ದೀನಿ. ಜಾಲಗಾರನೊಬ್ಬ ಜಲವ ಶೋಧಿಸಿ ಹೊಕ್ಕು ಹಲವು ಪ್ರಾಣಿಗಳ ಕೊಂದು ನದಿಲಿರಿದಾಡುವ. ತನ್ನ ಮನೆಯಲ್ಲಿ ಒಂದು ಶಿಶು ಸತ್ತೊಡೆ ಬೋರಾಡಿ ಅಳುವ. ಇದಕ್ಕಳುವಂತೆ ಅದಕ್ಕೆ ಕೇಳ. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡು ಚನ್ನಮಲ್ಲಿಕಾರ್ಜುನ ಅಂತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾಳೆ. ಹಾಗೆ ಬೇರೆಯವರು ಸಾಯುವುದನ್ನು ನೋಡಿ ನಾವು ಸಾಯ್ತೀವಿ ಅಂತ ಇವರು ಒಮ್ಮೆಯೂ ವಿಚಾರ ಮಾಡುವುದಿಲ್ಲ. ಆ ಹುಡುಗ ಶರೀರ ಹುಡುಗಾಗೇನೆ ಇದ್ರೆ ಎಷ್ಟೋ ಚೆನ್ನಾಗಿತ್ತು, ಬಲ್ತು ಬಿಡ್ತು ನೋಡ್ರಿ. ಬಂತು ಬದನಿಕಾಯಿ ಆಯಿತು ಶರೀರ. ಶರೀರ ಹೆಂಗಾಯ್ತು? ಯೌವನ ಕಾಲಕ್ಕೆ ಬದನಿಕಾಯಿ ಆಯಿತು. ಅವಾಗ ಗಡ್ಡ ಮೀಸಿ ಬಂದು ಅದಕ್ಕೆ ಅವನಿಗೆ ಏನು ಅಂತ ಕರೆದ್ರು ಅಂದ್ರೆ ಯೌವನದವನು ಅಂತಾರಲ್ಲ. ಯೌವನದವನು, ಹರೆಯದವನು ಅಂತಾರಲ್ಲ. ಅಲ್ಲಿ ಯೌವನದವನು ಅಂದ್ರೇನು? ಹೆಣ್ಮಕ್ಳಿಗೆ ಯವ್ವ ಯಕ್ಕ ಅನ್ನೋದು ಬಿಟ್ಟ ಅಲ್ಲಿ ಏನು ಬೇ ಹೋಗಬೇ ಕೊಡವೆ ಅನ್ನಕತ್ತವ. ಅದಕ್ಕೆ ಯವ್ವ ಅನ್ನದವನು ಯೌವನದವನು ಹಂಗಾಯ ನೋಡ್ರಿ. ಬಲ್ತು ಬದನಿಕಾಯಿ ಆದ, ಬಲ್ತು ಬದನಿಕಾಯಿ ಆದ. ಅದಕ್ಕೆ ಮೀಸಿ ಬಂದವನಿಗೆ ದೇಶ ಕಾಣಂಗಿಲ್ಲ ಅಂತ ಒಂದು ಗಾದೆ ಮಾತೂ ಇದೆ. ಅದಕ್ಕೆ ಈಗ ನಮ್ಮ ತುಮಕೂರು ಕಡೆ ಯಾರು ಮೀಸೆನೇ ಬಿಡಂಗಿಲ್ಲ, ದೇಶ ಕಾಣೋದಿಲ್ಲ ಅಂತೇಳಿ. ಅವ್ರು ಟೊಪ್ಪಿಗೆನೂ ಹಾಕೊಳ್ಳಂಗಿಲ್ಲ. ನಮ್ಮ ಕಡೆ ಒಬ್ಬ ಮನುಷ್ಯ ಬಂದಿದ್ದ ತುಮಕೂರಿಗೆ, ಅಲ್ಲಿ ಸಭೆ ನಡೆದಿತ್ತು. ಒಬ್ಬರು ತಲೆ ಮೇಲೆ ಟೊಪ್ಪಿಗಿರಲಿಲ್ಲ. ಅವ ನನಗೆ ಕೇಳ್ದ, ಏನ್ರಿ ಅಪ್ಪಗಳು ಈ ಕಡೆ ಜನ ಟೊಪ್ಪಿಗೆನೇ ಹಾಕ್ಕೊಳ್ಳೋದಿಲ್ಲಲ್ಲ ಹ್ಯಾಂಗ ಅಂತ ಕೇಳ್ದ. ನಾ ಹೇಳಿದೆ, ಅವರು ದಿನ ಬೇರೆಯವ್ರಿಗೆ ಟೊಪ್ಪಿಗೆ ಹಾಕ್ತಾರೆ, ಅದಕ್ಕೆ ಇವ್ರ ಹತ್ರ ಪೆಟ್ಟಿಗಿನ ಟೊಪ್ಪಿನೇ ಉಳಿದಿಲ್ಲಪ್ಪ. ಬೇರೆಯವ್ರಿಗೆ ಹಾಕಿದ್ರೆ ಎಲ್ಲಿರ್ತದೆ ರೀ? ಇರೋದೇ ಒಂದು ಟೊಪ್ಪಿಗೆ ಇರ್ತದೆ. ದಿನ ಒಂದು ಟೊಪ್ಪಿಗೆ ತಂದರೂ ಕೂಡ ಬೇರೆಯವ್ರಿಗೆ ಹಾಕೋದು. ಹಾಗಾಗಿ ಅವ್ರು ಮುದ್ದಿ ನುಂಗ್ತಾರ್ರಿ. ನಿಮಗೆ ಮುದ್ದಿ ನುಂಗಕ್ಕೆ ಬರ್ತದಿಲ್ಲ ಗೊತ್ತಿಲ್ಲ. ನೀವು ಬಾಯಾಡ್ಸಾರ್ದು ತಿನ್ನೋಕ್ಕೆ ಬರೋಂಗಿಲ್ಲ ನಿಮ್ಗೆ. ಅವ್ರು ಏನಿಲ್ಲ, ಸಾರ್ನಾಗ ಒಮ್ಮೆ ಹಿಂಗೆ ಮುರಿದು ಹಿಂಗೊಮ್ಮೆ ಸಾರು ಹಚ್ಚಿದ್ರಂದ್ರೆ ಒಳಗೆ ಬಿಟ್ರೆ ಪೋಟ್ ಡಬ್ಬದೊಳಗೆ ಹೆಂಗೆ ಪೋಟ್ ಹೋಗಿ ಢಮಕ್ಕಂತ ಬೀಳ್ತದೆ. ಹಾಳು ಭಾವ್ಯಾಗ ಹೆಂಗೆ ಕಲ್ಲು ಬೀಳ್ತದೆ ಢಮಕ್ಕಂತ, ಹಂಗೆ ಒಳಗೆ ನಾಪತ್ತೇನೆ. ಆ ಕಡೆ ಮುದ್ದೆ ಏನು ತಡನೇ ಇಲ್ಲ. ಊಟ ಅನ್ನನೂ ಕೂಡ ಅಗದು ನುಂಗಬಾರ್ದು ಅಂತ ಹಿಂಗೆ ಎಷ್ಟು ತೊಗೋತಾರ್ರಿ ಅವರು. ಹಿಂಗೆ ಬಾಯಾಗ ತುಂಬ್ಕೊಂಡು ನುಂಗಿದ್ರಿ ಏನು ತೊಂದರೆ ರೀ? ನುಂಗಕ್ಕೆ ಏನಾಗಿ ತಿನ್ಬೇಕಾದ್ರೆ ಬಾಯಾಗ ಜಾಗ ಬೇಕು, ಅಲ್ಲಿಗಾಡಿಸ್ಬೇಕು. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ತಿಂತೀವಿ. ಅವ್ರು ಏನಿಲ್ಲ, ಹಿಂಗೆ ತೊಗೊಂಡು ಒಳಗೆ ಹಾಕೋದು ಆ ಕಡೆ ಮಾಯನೇ. ಆ ಕಡೆ ಅವರು ಮನುಷ್ಯರು ನುಂಗೋದು ಹಾಗೆ ನುಂಗುತ್ತಾರ. ನೀವು ಜಗಳ ಆಡ್ಕೊಂಡು ಕುಂದಿರ್ತೀರಿ, ನೀವು ಜಗಳ ಆಡ್ಕೊಂಡು ಕುಂದಿರಿ ದಡ್ರಿ ನೀವು.
ಅವ ಏನಿಲ್ಲ, ಎಲ್ಲಿ ಯಾವ ಬೇರೆ ಕಟ್ಟು ಮಾಡ್ಬೇಕು ಅಲ್ಲಿ ಕಟ್ಟು ಮಾಡಿಬಿಡ್ತಾನೆ. ಗಿಡ ಒಣಗ್ತಾ ಇರ್ತದೆ, ಯಾಕೆ ಗಿಡ ಒಣಗ್ಯದ ಅಂತ ಮತ್ತೆ ಮಂದಿಗೆ ಕೇಳ್ತಾನೆ. ಅಂಥ ಹುಷಾರು ಜನ ಜಗಳಾಡಕ್ಕೆ ಹೋಗಲ್ಲ, ಅವರು ಜಗಳಾಡಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾಕೆ ಹೇಳ್ಬೇಕಾಯ್ತಿದು? ನುಂಗುವುದು ಅದೆಲ್ಲ ಯಾಕೆ ಬಂತು ಹೇಳ್ರಿ ನೋಡೋಣ. ಎಲ್ಲಿದ್ದೀರಿ? ಎಲ್ಲಿಂದ ಶುರು ಆಯಿತು? ಯೌವನ, ಯೌವ ಅನ್ನದವನು ಅಂತ ಅಲ್ವಾ? ಹಂಗೇ ಇದಾನ ಅಂತಂದ್ರೆ ಹಂಗೂ ಇಲ್ಲ. ನಿಧಾನವಾಗಿ ಬಾಡಕತ್ತು ನೋಡ್ರಿ, ನಿಧಾನವಾಗಿ ಹಣ್ಣು ಕಾಯಿ ಬಾಡ್ತಾವಿಲ್ಲ, ಬಾಡಕತ್ತು 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 ಹಂಗೆ ಬಿಟ್ರಿ ಕೊಳೆಕತ್ತು ಕೊನೆಗೆ ಮಣ್ಣಾಗ. ಅದನ್ನೇ ತಿಂದ ಶರೀರ ಏನಾಗುತ್ತೆ? ಅದೇ ಪದಾರ್ಥ ಕಾರಣಗುಣ ಕಾರ್ಯ ಸಂಕ್ರಾಮಂತಿ, ಕಾರಣದ ಗುಣಗಳು ಕಾರ್ಯದಲ್ಲಿ ಬರ್ತಾವ ಅಂತ. ಕಾರ್ಯವಾದ ಅನ್ನ ಹರಿಸಿ ಕೆಟ್ಟು ಹೋಗುತ್ತೆ ಅಂದ್ರೆ ಅದಕ್ಕೆ ಸತ್ತು ಕೂಡಲೇ ಬೇಗ ಎತ್ತಾರೆ ನೋಡ್ರಿ. ಯಾಕೆ? ಬಾತದ ಒಡಿತು ಅಂದ್ರೆ ಊರೆಲ್ಲ ಹೊಲಸಾಗ್ತದ, ಮನೆಯೆಲ್ಲ ಹೊಲಸಾಗ್ತದ, ದೌಡೆ ಎತ್ತರಿ ಅಂತಾರೆ. ಸತ್ತ ಮೇಲೆ ಭಾಳ ಮಜಾವದ್ರಿ, ಜನ ಭಾಳ ಹುಷಾರಿದ್ದಾರೆ. ಸತ್ತ ಮೇಲೆ ಮಲ್ಲಪ್ಪಗೆ ತೊಳೀರಿ, ಎಲ್ಲಪ್ಪಗೆ ತೊಳೀರಿ, ಕಲ್ಲಪ್ಪಗೆ ತೊಳೀರಿ ಅನ್ನಂಗಿಲ್ಲ. ಹೆಣ ಎತ್ತರಿ, ಹೆಣ ತೊಳೀರಿ, ಹೆಣ ಕುಂದ್ರಿಸ್ರಿ ಅನ್ನಕತ್ತಾರ ನೋಡ್ರಿ. ಹೆಸರು ಏನು ಹೋಯ್ತೇನು? 60-70 ವರ್ಷ ಅದೇ ಹೆಸರಿನಿಂದ ಕರೆದಾರ. ಇನ್ನೊಂದು 5-6 ನಿಮಿಷ 5-6 ಗಂಟೆ ಕರೆದ್ರಿ, ಇವ್ರ ಅಪ್ಪಂದು ಏನು ಗಂಟೆ ಹೋಗ್ತಿರ್ಬೇಕು, ಕರೆಯಂಗಿಲ್ಲ. ಹೆಣಕ್ಕೆ ಬಟ್ಟೆ ಉಡಿಸ್ರಿ, ಹೆಣಕ್ಕೆ ಮಾಲೆ ಹಾಕ್ರಿ, ಹೋಗಿ ಹೆಸರೇ ಬದಲಾಗಿ ಹೋಯ್ತಲ್ರಿ. ತಡ ಇಲ್ಲದೆ ಹೆಸರು ಬದಲಾಯಿತು. ಅವನಿದ್ದಾಗ ಹೆಸರು ಇತ್ತು, ಅವನು ಹಾದ ಕೂಡಲೇ ಹೆಸರು ಬದಲಾಯಿತು. ಹೆಣ ಹೆಣ ಅನ್ನಕತ್ರು, ಹೆಣ ಎತ್ರಿ, ಹೆಣ ಸುಡ್ರಿ ಅಂತಾರ, ಅವನಿಗೆ ಸುಡ್ರಿ ಅಂತ ಅವ್ರಾಗೂ ಅನ್ನಂಗಿಲ್ಲ. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣದಿಂದ ಪರೀಕ್ಷೆ ಮಾಡಿ. ಮುಂಡಕೋಪನಿಷತ್ತು ಶುರು ಮಾಡಿ ನಾನು ಯಾವಾಗ ಮುಗಿತದೆ ಯಾರಿಗೊತ್ತು. ಪ್ರತ್ಯಕ್ಷ ಪ್ರಮಾಣದಿಂದ ವಿಚಾರ ಮಾಡಿದ್ರೆ ಅನಿತ್ಯ ಇದೆ, ಇದು ನಿತ್ಯವಿದೆ, ನಿತ್ಯವೆಂಬುದನ್ನರಿಯದೆ. ನಾವು ಮೂಲ ಬಿಡಂಗಿಲ್ಲ. ಆ ಮೂಲಕ್ಕೇನು ಪ್ರಮಾಣ ಬೇಕೋ ಆ ಪ್ರಮಾಣ ಹೇಳ್ತಿರ್ತೀವಿ ಅಷ್ಟೇನೆ. ಅಲ್ಲೇನು ಹೇಳ್ಯಾರ? ಪರೀಕ್ಷೆ ಲೋಕ. ಇಲ್ಲಿ ನಿತ್ಯವೆಂಬುದನ್ನರಿಯದೆ, ಇಲ್ಲಿ ಪರೀಕ್ಷೆ ಮಾಡ್ರಿ ಅಂತಾರೆ. ಇನ್ನು ಅನುಮಾನ ಪ್ರಮಾಣದಿಂದಲೂ ವಿಚಾರ ಮಾಡ್ರಿ. ನೋಡ್ರಿ, ಈ ಲೋಕದ ಭೋಗಗಳು ಅನಿತ್ಯದವ. ಹೆಂಡತಿ ಸತ್ತು ಹೋಗ್ತಾಳ, ಮಕ್ಕಳು ಸತ್ತು ಹೋಗ್ತಾವ, ಆ ಬೆಳೆ ಕೆಟ್ಟು ಹೋಗುತ್ತೆ, ಎಲ್ಲ ಅನಿತ್ಯದವ ಅಂತ ಗೊತ್ತಾಯ್ತು. ಇನ್ನು ಸ್ವರ್ಗಲೋಕದ ಭೋಗ ಹೇಗಿದೆ ಅಂತ ನಾವೇನು ನೋಡಿಲ್ಲ, ಅದಕ್ಕೆ ಅನುಮಾನ ಪ್ರಮಾಣ ಇದೆ. ಯಥೇಹ ಕರ್ಮಚಿತೋ ಲೋಕ ಕ್ಷೀಯತೆ ಏವಮೇವಾ ಮುತ್ರ ಪುಣ್ಯಚಿತೋ ಲೋಕ ಕ್ಷೀಯತೆ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ಯಾರ. ನೋಡ್ತಮ್ಮ, ನೀವು ಸ್ವರ್ಗದ ಬಳಿ ತಲೆ ಕೆಡಿಸ್ಕೋಬೇಡ್ರಿ. ಈ ಲೋಕದ ಭೋಗಗಳು ಹೇಗೆ ಅನಿತ್ಯ ಇದಾವೋ ಹಾಗೆ ಅವು ಕೂಡ ಸಾತಿಶಯಾಕ್ಷಯ ಪತನವೆಂಬ ದೋಷಗಳಿಂದ ಕೂಡ್ಕೊಂಡದವ. ನೀವು ಬಾಯಿ ನೀರು ಸುರ್ಸಕ್ಕೆ ಹೋಗ್ಬೇಡ್ರಿ, ಅಲ್ಲಿನೂ ಏನೂ ಇಲ್ಲ, ಇದೇ ಹಣೆ ಬಾರಿ ಅಲ್ಲಿನೂ ಇರೋದು ಅಂತ ಅನುಮಾನ ಪ್ರಮಾಣದಿಂದ ಅವು ಅನಿತ್ಯ. ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆದ ಕೂಡಲೇ ಮತ್ತೆ ಇಲ್ಲಿ ಕಣ್ಣ ನೀರಲ್ಲಿ ಕೈಯ ತೊಳೆಯುತ್ತ ಕೆಡವ ಮೈದನಿಗೆ. ತನ್ನ ಕಣ್ಣಾಗ ತಾನೇ ಕೈ ತೊಳ್ಕೊಂಡು ಕಣ್ಣೀರಾಗ ಕೈ ತೊಳ್ಕೊಂಡು ಭೂಮಿಗೆ ಬೀಳ್ತಾವಂತ. ಮಿನಿಸ್ಟ್ರ್ ಆದವನು ಡಿಪಾಸಿಟ್ ಕಳ್ಕೊಂಡ ಇಲೆಕ್ಷನ್ನಾಗಂದ್ರೆ ಅಂಥ ವಿಧಾನಸೌಧ, ಅಂಥ ರೂಮು, ಅಂಥ ಇದು ಎಲ್ಲ ಬಿಟ್ಟು ಬರುವಾಗ ಅವ ಅಳ್ಕೊಂಡೇ ಬರ್ತಾನೆ. ಮತ್ತೆ ಹೆಂಗೆ ಬರ್ತಾನೆ ಅವ? ಹೆಂಗೆ ಬರ್ತಾನೆ? ಅಳ್ಕೊಂಡೇ ಬರ್ತಾನೆ. ಹಾಗೆ ಸ್ವರ್ಗಕ್ಕೆ ಹೋದವರು ಅಳ್ಕೊಂಡೇ ಬರ್ತಾರೆ. ಅದು ಅನಿತ್ಯವೇ ಇದೆ ನೋಡಿ. ಆಗಮ ಪ್ರಮಾಣವು ಏನು ಹೇಳುತ್ತೆ ಅಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜಗನ್ಮಿಥ್ಯ ಅಂತ ಹೇಳುತ್ತೆ. ಅದಕ್ಕೆ ಅದು ಮಿಥ್ಯಾ ಇದೆ ಅಂದ ಮೇಲೆ ಮಿಥ್ಯಾ ಇದ್ದಿದ್ದು ಬಿಡಬೇಕು, ಸತ್ಯ ಇದ್ದಿದ್ದು ಹಿಡಿಬೇಕು. ದೇಹಾದಿ ಅನಾತ್ಮ ಪ್ರಪಂಚವೇ ಅಲ್ಲ, ಅನಿತ್ಯ ಇದ. ಆತ್ಮ ಒಳಗಿರುವಂಥವನು ನಿತ್ಯ ಇದಾನ. ಅವನು ಹೆಂಗೆ ನಿತ್ಯ ಇದಾನ ಅಂತ ಹೇಳಕ್ಕೆ ಹೋದ್ರೆ ಮತ್ತು ಭಾಳ ಹಿಡಿತದೆ, ಭಾಳ ತಡ ಆಗುತ್ತೆ. ಹೆಂಗೆ ನಿತ್ಯದಾನ ಅಂದರೆ ಹಿಂದಿನ ಜನ್ಮದಲ್ಲಿ ಶರೀರದಾಗಿದ್ದವ, ಹಿಂದಿನ ಜನ್ಮದಲ್ಲಿ ಇದ್ದಿದ್ದು ನಿಮಗೆ ಗೊತ್ತೋ ಅಲ್ಲ. ಮುಂದಿನ ಜನ್ಮಕ್ಕೆ ಹೋಗ್ತಾನೆ, ಯಾಕೆ ಪುಣ್ಯ ಪಾಪ ಮಾಡ್ಯಾನ, ಮುಂದೆ ಏನಾಗಿ ಹುಟ್ಟತಾನೋ ಅಂತಾರ, ಅವಾಗಲೂ ಇರ್ತಾನೆ. ಮೂರೂ ಕಾಲದಲ್ಲಿ ಇರ್ತಾನಂದ್ರೆ ಅವ ನಿತ್ಯ. ಮೂರೂ ಕಾಲದಲ್ಲಿ ಇದು ಒಂದರೊಳಗೆ ಒಂದು ಇರುವುದಿಲ್ಲ ಅಂದ್ರೆ ಅನಿತ್ಯ. ಆದ್ದರಿಂದ ಆತ್ಮನು ನಿತ್ಯನಿದ್ದಾನೆ, ಇವೆಲ್ಲ ಅನಿತ್ಯದಾವ ಅಂತ ವಿಚಾರ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಅವರು. ಅದಕ್ಕೆ ಇದು ನಿತ್ಯವಿದು ಅನಿತ್ಯವೆಂಬುದನ್ನು ಅರಿಯದೆ ಅರ್ಥ ಮೇಲೆ ಏನು ಮಾಡಬೇಕು? ಹೃದಯದ ಭೋಗೇಚ್ಛೆ ದೊರೆಯದೆ. ಯಾವಾಗ ಅನಿತ್ಯ ಪದಾರ್ಥಗಳನ್ನು ಗೊತ್ತಾಯ್ತೋ ಆವಾಗ ಹೃದಯದಲ್ಲಿ ಭೋಗೇಚ್ಛೆಗಳಿದ್ದು. ಕಾಮನೆ ಇರುವುದಲ್ಲಿ, ಮನಸ್ಸಿರುವುದಲ್ಲಿ ಹೃದಯದಲ್ಲಿದೆ. ಆ ಹೃದಯದಲ್ಲಿರುವ ಭೋಗೇಚ್ಛೆಗಳನ್ನು ಬಿಟ್ಟುಬಿಟ್ಟ ಬೇಡ ಅಂತ.
ಹೋಗಿ ಹೆಚ್ಚೆ ದೊರೆಯದೆ ವೈರಾಗ್ಯ ಬಂತು ನೋಡ್ರಿ. ಮೊದಲು ವಿವೇಕ್ ಹೇಳಿದ್ರು, ಇದು ವೈರಾಗ್ಯ ಅಂದರೆ ಯಾವುದು ಬ್ಯಾಡ ಅನಿಸ್ತದ ಅದು ನೀವೇ ವಾಂತಿ ಮಾಡ್ಕೋತೀರಿ ಅಲ್ವಾ. ಹೆಣ್ಮಕ್ಳು ಗರ್ಭಿಣಿ ಆದರು ಅಂದ್ರೆ ಏನು ಮಾಡ್ತಾರೆ ಗೊತ್ತಾ? ವಾಯ್ಕ್ 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 ಅಂತ ಉಂಡ ಅನ್ನೋದು ಸೇರುವುದಿಲ್ಲ. ಹಾಗೆ ಯಾವನಿಗೆ ಈ ಗುರುಪದೇಶವೆಂಬ ಗರ್ಭ ನಿಂತದ ಅವನಿಗೆ ಭೋಗಗಳು ಅಂದ್ರೆ ವಾಂತಿ ಬರಕ್ಕೆ ಶುರು ಮಾಡ್ತಾವ. ಗರ್ಭಿಣಿ ಹೆಂಗೆ ವಾಂತಿ ಮಾಡ್ಕೋತದ ಹಂಗೆ ಭೋಗ ಅಂದ್ರೆ ಇವನಿಗೆ ವಾಂತಿ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ, ಬೇಡ ಅಂತಾನ. ಒಬ್ಬ ದೊಡ್ಡ ಸಾಹುಕಾರ ಅಡಿಗೆ ಮಾಡಿಸಿದ್ದ, ಒಳ್ಳೊಳ್ಳೆ ಅಡಿಗೆ ಮಾಡಿಸಿದ್ದ, ಸಾಧುಗಳು ಕೂಡಿಸಿದ್ದ, ಎಲ್ಲರಿಗೂ ಊಟಕ್ಕೆ ನೀಡ್ದ. ಊಟಕ್ಕೆ ನೀಡಿ ಆದಮೇಲೆ ಭರ್ಜರಿ ಊಟ ಮಾಡಿದ್ರು ಎಲ್ಲರೂ. ಹೆಂಗೂ ಊಟಕ್ಕೆ ಕುಂತೀವಿ ಅಂತ ನಾಚೋದು ಯಾಕೆ? ಅದಾಗ ಸಾಧುಗಳು ನಾಚಲೇಬಾರ್ದು. ನೀವು ನಾಚಿದ್ರೆ ಮತ್ತೊಂದು ಕಡೆ ಹೋಗಿ ತಿಂತೀರಿ. ಸಾಧುಗಳು ಎಲ್ಲಿ ತಿನ್ಬೇಕು? ನಾಚಿದ್ರೆ ಮಣ್ಣೆ ತಿನ್ಬೇಕಾಗುತ್ತೆ. ಅದಕ್ಕೆ ಸಾಧುಗಳು ನಾಚೋದಿಲ್ಲ. ಅವರು ಯಥೇಚ್ಛವಾಗಿ ಹೊಡೆದ ಬಿಡ್ತಾರೆ. ಯಥೇಚ್ಛವಾಗಿ ಹೊಡೆದಿದ್ರು. ಬೇಸನ್ ಉಂಡಿ ಮಾಡಿಸಿದ್ರು, ಅವು ಮರ್ತು ಬಿಟ್ಟಿದ್ರು, ಹಾಕೋರು ಹಾಕಿರಲಿಲ್ಲ. ಸಾಹುಕಾರಿಗೆ ಮಜಾವ್ ಅನ್ನಿಸ್ತು, ಈ ಬೇಸನ್ ಉಂಡಿ ತಿನ್ನಿಸ್ಬೇಕು ಅಂತ ಸಾಧುಗಳಿಗೆಲ್ಲ ಹೇಳ್ದೆ. ಯಾರು ಬೇಸನ್ ಉಂಡಿ ತಿಂತೀರಿ, ಹೊಟ್ಟೆ ತುಂಬಿದ ಮೇಲೂ ಊಟ ಮಾಡಿರಿ, ಯಾರು ಬೇಸನ್ ಉಂಡಿ ತಿಂತೀರಿ ಅವ್ರಿಗೆ 10 ರೂಪಾಯಿ ಅಂದ. ಉಂಡಿನೂ ಅವಂದೇ, ದುಡ್ಡು ಅವಂದೇ. ಯಾಕೆ ಬಿಟ್ಟಾರ್ರಿ ಹರಕು ಸಾಧುಗಳು? ತೊಗೊಂಡು ಬಂದ್ರು ಅವರು. ಯಾರು 2 ತಿಂದ್ರು, ಯಾರು 3 ತಿಂದರು, 30 ರೂಪಾಯಿ ಇಸ್ಕೊಂಡ್ರು, 40 ರೂಪಾಯಿ ಇಸ್ಕೊಂಡ್ರು. ಒಬ್ಬವ ಸಾಧು ಇದ್ದ, ಇಂಥ ಸಾಧು, ದೇವೇಂದ್ರ ಸಾಧುವಿನಂಥ ಸಾಧು ಇದ್ದ. ಅವನು ಊಟ ಮಾಡಿ ಆಪೋಷಣ ಮಾಡಿದ ಮೇಲೆ ಏನೂ ತಿಂತಿರಲಿಲ್ಲ. ಅವನ ಹತ್ರಕ್ಕೆ ಉಂಡಿ ತೊಗೊಂಡೋದ್ರಿ. ಇಲ್ಲಪ್ಪ ನಾ ತಿನ್ನಂಗಿಲ್ಲ. ಸಾಹುಕಾರ 10 ರೂಪಾಯಿ ಕೊಡ್ತಾನ್ರಿ, 10 ಬಿಟ್ಟು 100 ಕೊಟ್ಟರು ತಿನ್ನಂಗಿಲ್ಲ. 1000 ರೂಪಾಯಿ ಕೊಡ್ತಾನ್ರಿ, ತಿನ್ನಂಗಿಲ್ಲ. ಸ್ವತಃ ಸಾಹುಕಾರನೇ ಬಂದ, ನೋಡಿ ಸ್ವಾಮೀಜಿ ಏನೋ ಮಾಡಿಸೀವಿ, ನಿಮ್ಮಂಥ ಮಹಾತ್ಮ ನಮ್ಮ ಮನ್ಯಾಗ ಪಾದ ಹಾಕಿರಿ, ನಾ 10,000 ರೂಪಾಯಿ ಕೊಡ್ತೀನಿ, ಒಂದು ಉಂಡಿ ತಿನ್ನಿರಿ. ತಿನ್ನಂಗಿಲ್ಲ. 20,000 ಕೊಡ್ತೀನಿ ಅಂದ, ಸವಾಲೇ ಹಚ್ಚದವ, ತಿನ್ನಂಗಿಲ್ಲ ಅಂದ. 1,00,000 ರೂಪಾಯಿ ಕೊಡ್ತೀನಿ ಅಂದ, ತಿನ್ನಂಗಿಲ್ಲ ಅಂದ. ಸಾಹುಕಾರಿಗೆ ಭಾಳ ಸಿಟ್ಟು ಬಂತ್ರಿ. ನೀ ಅಂತ ಸಾಧುನು, ಉಂಡಿ ನಂದು ದುಡ್ಡು ನಂದು, ತಿನ್ನು ಅಂದ್ರೆ ತಿನ್ನಂಗಿಲ್ಲ, ನೀ ಅಂತ ಸಾಧುನು ಅಂತ ಅಂದವ. ಅಂದ ಕೂಡಲೇ ಸಾಧು ಹೇಳ್ದ, ನನ್ನಂಥವ್ ನಿನ್ಗೆ ಎಲ್ಲಿ ಸಿಗ್ತಾನಂತ ಅದು ಬೇರೆ ಬಡಿವಾರ ಕುತ್ಕೊಂಡಿದ್ದವ. ನೀ ಅಂತ ಸಾಧು ಉಂಡಿ ತಿನ್ನಲ್ಲಿ, ನನ್ನಂಥವ ನಿನಗೆಲ್ಲಿ ಸಿಗ್ತಾನೋ ಅಂತ ಅಂದವ. ಯಾರು? ಸಾಹುಕಾರ. ಅದಕ್ಕೆ ಅವ ಸಾಧು ಹೇಳ್ದ, ನಿನ್ನಂಥವ್ರು ಸಾಕಷ್ಟು ಜನ ಸಿಗ್ತಾರೆ, ನನ್ನಂಥವ್ರು ನಿನಗೆಲ್ಲಿ ಸಿಗ್ತಾರೋ ಕತ್ತೆ ಅಂದಂತವ. ಒಲ್ಲೆ ನಾವು ಯಾರದಾರ ಜಗತ್ನಾಗ? 1,00,000 ರೂಪಾಯಿ ಒಂದು ಬೇಸನ್ ಉಂಡಿ, ನಾವು ಅಲ್ಲೇ ಅಂತೀನಿ, ಒಲ್ಲೆನವ್ರು ಯಾರ್ದಾರು ಕರ್ಕೊಂಬ. ಅದಕ್ಕೆ ಯಾವ ಪದಾರ್ಥದಲ್ಲಿ ಹೇಯ ಬುದ್ಧಿ ಬಂದಿದೆಯೋ, ಅನಿತ್ಯವಿದೆ ಎಂದು ಗೊತ್ತಾಗಿದೆಯೋ ಅದನ್ನು ಬಿಡುವುದು ವೈರಾಗ್ಯ. ಈ ವೈರಾಗ್ಯ ಬೇಕ್ರಿ ಮನುಷ್ಯಾಗ. ನೀವು ವೈರಾಗ್ಯಶಾಲಿಗಳೇ ಇದ್ದೀರಿ. ರಾತ್ರಿ ಒಳಗೆ ಎಲ್ಲ ಬಿಟ್ಬಿಡ್ತೀರಿ, ದುಡ್ಡು ಬಿಡ್ತೀರಿ, ಹೆಂಡತಿ ಬಿಡ್ತೀರಿ, ಮಕ್ಕಳು ಬಿಡ್ತೀರಿ, ಎಲ್ಲ ಬಿಟ್ಬಿಡ್ತೀರಿ. ನಿಮ್ಮನ್ನು ಪ್ರಕೃತಿಯೇ ನಿಮ್ಮನ್ನು ಎಳ್ಕೊಂಡು ಒಯ್ಯುತ್ತೆ. ತಮ್ಮ ಇಲ್ಲೇನದು ಬಾ, ಇಲ್ಲಿ ಆನಂದ ಕೊಡ್ತೀನಿ. ಹುಚ್ಚ ಹಳ ಹುಚ್ಚ. ಹುಡುಗ ಮಣ್ಣಾಗ ಆಡ್ತಿತ್ತು ಅಂದರೆ ತಾಯಿ ಆಟ ಬಿಡಿಸಿ ಕವಳಕ್ಕೆ ಕರ್ಕೊಂಬಂದು ಸ್ವಚ್ಛ ಮಾಡಿ ಹಂಗೆ ತೊಡಿ ಮೇಲೆ ಮಲಗಿಸ್ಕೋತಾಳೆ. ಹಂಗೆ ಪ್ರಕೃತಿ ಅನ್ನುವಾಕಿ. ಅದಕ್ಕೆ ಎಲ್ಲ ಅನುಭವ ಸಾರದಾಗ ಎಲ್ಲ ಬರ್ದಾರ. ಆ ಕೋಳಿಯ ದೃಷ್ಟಾಂತ ಎಲ್ಲ ಕೊಟ್ಟಾರ. ಎಷ್ಟಂತ ಒಂದು ಬಾಯಾಗ ಎಷ್ಟಂತ ಹೇಳಕ್ಕೆ ಬರ್ತದೆ ನನಗೆ. ಅದಕ್ಕೆ ಅದೆಲ್ಲ ಬೇಡ. ಈಗ ಆ ಪ್ರಕೃತಿ ಏನು ಮಾಡ್ತದ್ರಿ, ಎಲ್ಲವನ್ನ ಬಿಡಿಸಿ ನಿಮಗೆ ಕರ್ಕೊಂಡೊಯ್ದು ಆತ್ಮನ ಸುಖವನ್ನು ಅನುಭವಿಸುವಂತೆ ಮಾಡ್ತದೆ. ನಿದ್ದೆಯಿಂದ ಎದ್ದ ಮೇಲೆ ಹ್ಯಾಂಗೆ ನೀವು ಎಷ್ಟು ಚೈತನ್ಯವಂತರಾಗಿರ್ತೀರಿ, ಲಕ್ಷಣ ಎಷ್ಟು ಚೆನ್ನಾಗಿ ಬರ್ತದೆ. ನಿದ್ದೆಗೆ ಎಟ್ಟವನ ಮುಖ ನೋಡ್ರಿ, ನಿದ್ದೆ ಮಾಡಿ ಎದ್ದವನ ಮುಖ ನೋಡ್ರಿ. ಏನಿತ್ತಲ್ಲಿ ನಿನಗೆ ತಿನ್ನಾಕ ಉಣ್ಣಾಕ ಏನಾರು ಇತ್ತ, ಕೊಡಾಕ ತಗೊಳಾಕ ವ್ಯವಹಾರ ಮಾಡಕ್ಕೆ ಏನಾರು ಇತ್ತ? ಏನೂ ಇಲ್ಲ. ಹೆಂಗಿದ್ದಿ? ಸುಖವಾಗಿದ್ದಿ. ಹಂಗೆ ಜಾಗ್ರತಾಗಿರುವಲ್ಲ ನೀನು. ಅದು ಇರಾಕ್ ಬರಲ್ದು. ಅದಕ್ಕೆ ವೈರಾಗ್ಯ. ಅದಕ್ಕೆ ಅವ ಹೇಳ್ದ, ನಾನು ನಿನ್ನಂಥ ಸಾಹುಕಾರ ಬೇಕಾದಷ್ಟು ಜನ ಸಿಕ್ಕಾರೋ, ನನ್ನಂಥವ್ರು ನಿನಗೆಲ್ಲಿ ಸಿಗ್ತಾರೆ ಅಂದಂತ. ಹಾಗದು ವೈರಾಗ್ಯ. ಹೃದಯದ ಭೋಗೇಚ್ಛೆ ದೊರೆಯದೆ ವಧವಿ ಶಮಾಧಿ ಸಾಧನ ವಾರು ನೆರೆಯದೆ. ನೋಡ್ರಿ, ಇವು ಒಂದೊಂದು ಹೇಳ್ಕೊಂಡು ಕುಂತ್ರು ಎಷ್ಟದಾವೋ ಏನು ಸುದ್ದಿ, ಹ್ಯಾಂಗೆ ಹೇಳ್ಬೇಕು. ಅದಕ್ಕೆ ವೈರಾಗ್ಯ ಬಂತಂದ್ರೆ ಆಟೋಮೆಟಿಕ್ಕಾಗಿ ಅವು ಬಂದ್ಬಿಡ್ತಾವೆ. ಶಮ, ಅಂತರಿಂದ್ರಿಯ ನಿಗ್ರಹ, ಬಹಿರೇಂದ್ರಿಯ ನಿಗ್ರಹ, ಶೀತೋಷ್ಣ ಸಹನೆ ಮಾಡುವತನ, ಎಲ್ಲ ಶ್ರದ್ಧಾ ಬರಲೇಬೇಕಲ್ಲ. ಪ್ರಪಂಚದಲ್ಲಿ ಶ್ರದ್ಧಾ ಹೋದಾಗ ಗುರುವಿನಲ್ಲಿ ಶಾಸ್ತ್ರದಲ್ಲಿ ಶ್ರದ್ಧಾ ಬರಲೇಬೇಕು. ಯಾಕಂದ್ರೆ ಒಂದು ಕಡೆ ಇರಲೇಬೇಕದು. ಅದಕ್ಕೆ
ಗುರುದೇವತೆಗಳ ಅನುರಾಗವಿಹುದೇ ಭಕ್ತಿ ಶ್ರದ್ಧಾ ಅಂತ ಹೇಳ್ಯಾರ. ಆ ಶ್ರದ್ಧಾ ಮುಂತಾದಂತಹ ಸತ್ಸಂಪತ್ತಿಗಳು ಬರಬೇಕು ನಿಮಗೆ. ಗುರುವಿನಲ್ಲಿ ಎಷ್ಟು ಭಕ್ತಿ ಇರಬೇಕು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಬರೀ ಶಾಸ್ತ್ರ ಹೇಳಿದ್ರೆ ನಿಮಗೂ ತೆಲಿಗೆ ಒಂಥರ ವಜ್ಜಾದಂಗೆ ಆಗುತ್ತೆ. ಗುರುನಾನಕರು ಗೃಹಸ್ಥರು, ಚಿಕ್ಕರು ಗುರು, ಮಠ ದೊಡ್ಡದು, ಗೃಹಸ್ಥರಾದರೂ ಮಠ ದೊಡ್ಡದು, ಶಿಷ್ಯರೂ ಇದ್ದರು, ಮಗನೂ ಇದ್ದ. ಜನ ಏನು ಮಾತಾಡ್ತಿದ್ರು, ವಂಶಾನುಗುಣ್ಯವಾಗಿ ಬಂದು ತಮ್ಮ ಮಗನಿಗೆ ಮಾಡ್ತಾರೆ ಹೊರತು ಬೇರೆ ಅವ್ರಿಗೆ ಯಾಕೆ ಮಾಡ್ತಾರೋ. ಈಗ ಹೆಂಗೆ ಜಂಗಮರ ಕೈಯಾಗ ಒಂದು ಸಾರಿ ಮಠ ಸಿಕ್ತು ಅಂದ್ರೆ ಮುಗಿದು ಹೋಯ್ತು ಕತೆ. ಅವ್ರ ಮಗ ಅವ್ರ ಮಗ ಅವ್ರ ಮಗ ಅವ್ರ ಮಗ ಹಾಳಾಗಿ ಹೋಗಲ್ಬೇಕು ಮಠ. ಅವ್ರು ಎಲ್ಲರೂ ಬಂದು ಸೇರ್ಕೊಂಡ್ಬಿಡ್ತಾರೆ ಒಳಗೆ ಮನೆಗೆ. ಮಠ ಯಾವುದೋ ಮನೆ ಯಾವುದೋ, ನೀವು ಒಳಗೆ ಹೋಗಿ ಹುಡುಕಿದ್ರೆ ಏನೂ ಸಿಗೋದಿಲ್ಲ. ಅಣ್ಣ ಹೆಂಡ್ತಿ, ತಮ್ಮನ ಹೆಂಡ್ತಿ, ಮಾವನ ಹೆಂಡ್ತಿ, ಅಕ್ಕನ ಹೆಂಡ್ತಿ, ಕಾಕನ ಹೆಂಡ್ತಿ ಎಲ್ಲ ಅವೇ ಇರ್ತಾವೆ. ಬ್ರಾಹ್ಮಣರ ಕೈಯಾಗ ಮಠ ಸಿಕ್ತಂದ್ರೆ ಬರೀ ಬ್ರಾಹ್ಮಣರೇ ಇರ್ತಾರಲ್ಲಿ, ಯಾವ ಜಾತಿಯವರು ಇರೋಂಗಿಲ್ಲ. ಮತ್ತು ಅವ್ರ ವಂಶಿಕರು, ಅವ್ರ ಸಂಬಂಧಿಕರೇ ಅಲ್ಲೇ ಅವರೇ ಸೇರ್ಕೊಂಡು ಹೋಗ್ತಾರೆ. ಬೇರೆ ಯೋಗ್ಯರಿಗೆ ಮಠ ಮಾಡಂಗಿಲ್ಲ. ಆಸ್ತಿ ಹೋಗ್ತದಲ್ಲ ಅಂತೀವು, ಆಸ್ತಿ ಮಠದ ಆಸ್ತಿ ಬೇರೆಯವ್ರಿಗೆ ಹೋಗಿಬಿಟ್ರೆ ನಮ್ಮ ಬಾಯಾಗ ಮಣ್ಣು ಬೀಳ್ತದೆ. ಬದುಕೋದು ಒಟ್ಟು ಬದುಕು ಉದ್ಯೋಗ ಮಾಡ್ತಾವೆ. ಈ ಜಾತಿ ಯಾವ ಹಿಡ್ದಾವು ಬದುಕೋದು ಬಡ್ದಾಡ್ತಾವ್ರಿ ಬಟ್ಟೆ, ಮತ್ತೇನಿಲ್ಲ. ಹಾಗೆ ಗುರುನಾನಕರಿಗೆ ಮಗ ಇದ್ದ, ಮಗನಿಗೆ ಮಾಡ್ತಾರೆ ಮಠ ಅಂತ ಮಾತಾಡ್ತಿದ್ರು. ಒಬ್ಬ ಯೋಗ್ಯ ಶಿಷ್ಯನಿದ್ದ, ಭಾಳ ಯೋಗ್ಯ ಇದ್ದ. ಗುರುಗಳು ಬಹಳ ವಿಚಾರವಂತರು, ಜ್ಞಾನಿಗಳು. ಅವರು ವಿಚಾರ ಮಾಡಿದ್ರು, ಯಾರು ಯೋಗ್ಯದಾರ ಅವ್ರಿಗೆ ಮಾಡಬೇಕು, ಅವನಿಗೆ ಇವನಿಗೆ ಅನ್ನೋದು ಏನದ. ಇಬ್ಬರಿಗೆ ಕರೆದ್ರು, ಮಗನಿಗೂ ಕರೆದ್ರು, ಶಿಷ್ಯನಿಗೂ ಕರೆದ್ರು. ನೋಡಪ್ಪ, ನಾಳೆ ಸಾಯಂಕಾಲದ ಒಳಗೆ ಈ ಮಠದ ಮುಂದೆ ನೀ ಅಚ್ಚಿ ಕಡೆ ಗಾಡಿ ಕಟ್ಟಿ ಕಟ್ಟಬೇಕು, ಇವ ಇಚ್ಚಿ ಕಡೆ ಕಟ್ಟಿ ಕಟ್ಟಬೇಕು, ಭಾಳ ಚಂದ ಕಟ್ಟಬೇಕು, ಸಾಯಂಕಾಲದೊಳಗೆ ಮುಗಿಬೇಕು ಅಂತ ಹೇಳಿದರು. ಗೌಂಡಿ ಆಳುಗಳು ಕರ್ಕೊಂಬಂದ್ರಿ. ಇವರು ಕೂಡ ಕೈಯ ಕಲ್ಲು ಮಣ್ಣು ಕೊಟ್ಟರು, ಭಾಳ ಶ್ರಮ ಪಟ್ಟು ಸಾಯಂಕಾಲದವರೆಗೆ ಕಟ್ಟಿ ಮುಗಿಸಿ ಒಳ್ಳೆ ಮಿಂಚು ಹಂಗೆ ಮಾಡಿಬಿಟ್ರು ಇಬ್ಬರು. ಇವರು ಮಾಡಿದ್ರು, ಮಗನೂ ಮಾಡ್ದೆ, ಶಿಷ್ಯನೂ ಮಾಡಿಬಿಟ್ಟ. ಸಾಯಂಕಾಲ ಗುರುಗಳಿಗೆ ನಿವೇದನೆ ಮಾಡಿಕೊಂಡ್ರು. ಗುರುಗಳೇ ಆಗ್ಯದ ಬಂದು ನೋಡಿದ್ರು. ಬಂದು ಎರಡು ನಡು ಮೆಟ್ಲ ಇದ್ದು ಬಂದು ಆ ಮೆಟ್ಟಲ ಮೇಲೆ ನಿಂತು ಹಿಂಗೊಮ್ಮೆ ನೋಡಿದ್ರು, ಹಾಂಗೊಮ್ಮೆ ನೋಡಿದ್ರು. ಯಾವ ಹೇಳೋಣ ನಿಮ್ಗೆ, ಹಿಂಗೆ ಕಟ್ಟಿ ಕಟ್ಟು ಅಂತ ಹೇಳಿದ್ದೆ ನಾನು. 3 ಅಡಿ ಅಗಲು ಇರಬೇಕು, 8 ಅಡಿ ಉದ್ದ ಇರಬೇಕು ಅಂದ್ರೆ ಅಗಲು ಜಾಸ್ತಿ ಮಾಡಿಬಿಟ್ಟಿರಿ. ಇದನ್ನು ಕೆಡವ್ರಿ, ನಾಳೆಗೆ ಕೆಡಿ ಮತ್ತು ನಾಳೆಗೆ ಕಟ್ಟ್ರಿ. ಏನು ಮಾಡಬೇಕು? ಗುರುವಿನ ಆಜ್ಞೆ. ಅವನ ಶಿಷ್ಯ ಏನೂ ಅಲ್ಲಿಲ್ಲ, ಮಗನೂ ಏನೂ ಅಲ್ಲಿಲ್ಲ. ಮತ್ತು ಮರುದಿನ ಅದನ್ನು ಬೆಳಿಗ್ಗೆ ಎದ್ದು ಕೆಡಿಯೋದ್ರು, 5 ಗಂಟೆಗೆ ಎದ್ದು ಕೆಡಿ ಎಲ್ಲ ಕಲ್ಲ ಮಣ್ಣ ಸಿಮೆಂಟು ಎಲ್ಲ ಬೇರೆ ಬೇರೆ ಮಾಡಿದ್ರು. ಮತ್ತು ಸಾಯಂಕಾಲದವರೆಗೆ ಕಟ್ಟಿದ್ರು. ಕಟ್ಟಿ ಸಾಯಂಕಾಲ ಹೋಗಿ ಗುರುಗಳಿಗೆ ಹೇಳಿದರು, ಯಪ್ಪ ಎಲ್ಲ ರೆಡಿ ಆಗಿದೆ, ಬಂದು ನೋಡ್ರಿ. ಬಂದು ನೋಡಿದ್ರು. ನೋಡಿಬಿಟ್ಟು ಎತ್ತರ ಕಮ್ಮಿ ಆಗಿದೆ ತಮ್ಮ, ಸರಿ ಇಲ್ಲ, ಇದು ಕುಂದ್ರಾಕ್ ಬರೋದಿಲ್ಲ, ಇದನ್ನು ನಾಳೆ ಕೆಡಿ ಮತ್ತೆ ಕಟ್ರಿ. 4 ಸಾರಿ ಹಿಂಗೆ ಮಾಡಿದ್ರಿ. 4 ಸಾರಿನೂ ಕಟ್ಟಿದ್ರು. 7ನೇ ಸಾರಿ ಹೇಳಿದರು. ಅವ್ರ ಮಗ ಅಂದ, ಯಪ್ಪ ಇದೇನು ಉದ್ಯೋಗ ಇಲ್ದವರು ಉದ್ಯೋಗ ಹೇಳಿತಾನೆ ಕೆಲಸ, ಇದನ್ನು ಯಾವ ಕಟ್ಕೊಂಡು ಕುಂದಿರ್ತಾನೆ. ಅಲ್ಲ ಯಾವ ಕಟ್ಟಿದ್ರು ನಿನ್ನ ಮನಸ್ಸಿಗೆ ಬರೋಲ್ದು. ಆ ಮಗನಿಗೆ ಸತ್ತಾಯಿತ್ತಲ್ರಿ, ಹಂಗೆ ಅಂದ್ಬಿಟ್ಟ. ಬ್ಯಾಡ ಬಿಡುತ್ತಮ್ಮ, ಬ್ಯಾಡ ಬಿಡು ಅಂದರು. ಶಿಷ್ಯ ಮತ್ತು ಸಾಯಂಕಾಲದವ್ರಿಗೆ ಕೆಳಗೆ ಕಟ್ಟಿಬಿಟ್ಟ. ಮತ್ತೆ ಕರ್ಕೊಂಬಂದು ತೋರಿಸ್ದ, ಇದು ಚೆನ್ನಾಗಿದೆ ತಮ್ಮ, ಇದು ಸರಿಯಾಗಿ ನನ್ನ ಮನಸ್ಸಿಗೆ ಬಂತು ಅಂದರು ಅವರು. ಒಂದು ಶಿಷ್ಯನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ರು. ಮಗನಿಗೆ ಭಾಳ ಸಿಟ್ಟು ಬಂತು. ನಾನು ಇರೋದು ಒಬ್ಬ ಮಗ, ಇಂಥ ಮಗ, ನನಗಿಲ್ಲ ಮಠ, ಯಾವನೋ ಎಲ್ಲಿ ಹುಟ್ಟಿದವನೋ ಎಲ್ಲಿ ಬೆಳೆದವನೋ ಅವನಿಗೆ ಮಠ ಮಾಡ್ತಾರೆ ಅಂತ ಭಾಳ ಸಿಟ್ಟು ಬಂದು ಮುನಿಸ್ಕೊಂಡವ ದೂರ ಹೋಗಿಬಿಟ್ಟ. ಪಟ್ಟಾಭಿಷೇಕ ಇಟ್ಕೊಂಡ್ರು. ಪಟ್ಟಾಭಿಷೇಕ ಇದ್ದಿದ್ದೇನೆ ಅವ್ರ ಮಗ ಬಂದು ಪೀಠದ ಮೇಲೆ ಕುಂತಿದ್ರು ಇವ್ರು ನೂತನ ಸ್ವಾಮಿಗಳು. ಓಡಿ ಬಂದು ಎದಿಗೆ ಒದ್ದುಬಿಟ್ಟ. ಮಗನ, ನಮ್ಮ ಆಸ್ತಿಗೆ ನೀನು ಯಾವ ಬಡೆ ಆಗ್ತೀಯ ಅಂತ ಒದ್ದಾಗ ಇವ ಏನು ಮಾಡ್ದ ಗೊತ್ತೇನ್ರಿ, ಯಪ್ಪ ಕಾಲು ನೋವು ಆಯ್ತೇನು ಅಂತ ಅವ್ರ ಕಾಲು ಹಿಡಿದು ಹಿಚ್ಚಾಕ್ ಶುರು ಮಾಡ್ದ. ಯಪ್ಪ ನಿಮ್ಮ ಕಾಲು ನೋವು ಆಯ್ತೇನೋ, ನನ್ನ ಎದೆ ಭಾಳ ಕಠೋರದ, ಎಲು ಬಾಯ್ದಾವ, ಇದಕ್ಕೆ ಒದ್ರಿಲ್ಲ, ನಿಮ್ಮ ಕಾಲು ನೋವು ಆಯ್ತೇನು ಅಂತ ಕಾಲು ಒತ್ತಕತ್ತ. ಆವಾಗ ಅವ್ರ ಮಗನಿಗೆ ಕಣ್ಣಾಗ ನೀರು ಬರಕತ್ತು. ಇಲ್ಲಪ್ಪ, ಈ ಪೀಠಕ್ಕೆ ನಾನು ಅಯೋಗ್ಯ ಸುಳಿ ಮಗ, ನಾನು ಆಗೋದು ಅಲ್ಲ, ನೀನೇ ಇದಕ್ಕೆ ಸರಿ ಅಂತ ಅವನೇ ಎದ್ದು ತಂದು ಮತ್ತೆ ಪೀಠದ ಮೇಲೆ ಕುಂದ್ರಿಸಿ ಪೀಠಾಧಿಕಾರಿ ಮಾಡಿದರು ಅಂತ ಬರುತ್ತೆ. ಆವಾಗ ಗುರುನಾನಕರು ಕೇಳಿದರು ಶಿಷ್ಯನಿಗೆ, ತಮ್ಮ ನೀ ಎಂಥವನು, ಎಷ್ಟು ಸಾರಿ ನಾ ಪರೀಕ್ಷೆ ಮಾಡಿದೆ, ನೀ ಇದು ಕಟ್ಟೋದಾಗೋದಿಲ್ಲ ಅನ್ನಲಿಲ್ಲ, ಹಾಗೆ ಕಟ್ತಾನೆ ಇದ್ದಿ ಯಾಕೆ ಅಂತ ಕೇಳಿದರು.
ನನಗೆ ಕಟ್ಟಿ ಕಟ್ಟೋದು ಮುಖ್ಯ ಅಲ್ರಿ ಅಪ್ಪ, ನಿಮ್ಮ ಆಜ್ಞೆ ಮುಖ್ಯ. ನಿಮ್ಮ ಆಜ್ಞಾ ಪರಿಪಾಲನೆ ಮಾಡುವುದು ನನಗೆ ಮುಖ್ಯನೇ ಹೊರತು ಕಟ್ಟಿ ಮುಖ್ಯ ಅಲ್ಲ, ನನಗೆ ಕೆಲಸ ಮುಖ್ಯ ಅಲ್ಲ. ನೀವೇನು ಹೇಳ್ತೀರಿ ಅದನ್ನು ಮಾಡುವುದು ನನ್ನ ಕರ್ತವ್ಯ ಅದ ಹೊರತು ಇಲ್ಲದೆ ಹೋದ್ರೆ ನನಗೆ ಎಂಥ ಶಿಷ್ಯ ಅಂತಾರೆ. ತೈತಿರಿ ಕಠೋಪನಿಷತ್ತಿನಲ್ಲಿ ಬರುತ್ತೆ ಯಾವುದು, ಬಹುನಾಮೇಮಿ ಪ್ರಥಮೋ ಬಹುನಾಮೇಮಿ ಮಧ್ಯಮ ಕಿಂ ಸುದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಅಂತ ನಚಿಕೇತ ವಿಚಾರ ಮಾಡ್ತಾ ಇದ್ದಾನೆ. ತಂದೆ ನಿನ್ನನ್ನು ನರಕಕ್ಕೆ ಕೊಡ್ತೀನಿ, ಯಮನಿಗೆ ಕೊಡ್ತೀನಿ ಅಂದಾಗ ಏಕಾಂತದಲ್ಲಿ ಕುಳಿತು ವಿಚಾರ ಮಾಡ್ತಾನೆ. ನಾನು ನಮ್ಮಪ್ಪನಿಗೆ 1ನೇ ನಂಬರ್ ಶಿಷ್ಯ ಆಗಿದ್ದೆ, 2ನೇ ನಂಬರ್ 1ನೇ ನಂಬರ್ ಬೇಡ, ನನ್ನನ್ನು ಹೊಳ್ಕೊಂಡಂಗೆ ಆಗುತ್ತೆ, 2ನೇ ನಂಬರ್ ಶಿಷ್ಯನಾರ ಆಗಿದ್ದೆ. ನಾನೇನು ಕನಿಷ್ಠನ ಆಗಿರಲಿಲ್ಲ. ಮತ್ತು ಇಂತಹ ನನ್ನನ್ನು ಯಮನಿಗೆ ಕೊಡ್ತೀನಿ ಅಂತ ನಮ್ಮ ಅಪ್ಪ ಹೇಳ್ದ. ನಾ ಯಮನ ಹತ್ರ ಹೋಗಿ ಏನು ಮಾಡಬೇಕಾದ ಕೆಲಸ ಏನಿದೆ ಅಂತ ವಿಚಾರ ಮಾಡ್ತಿದ್ದ. ಇಲ್ಲಿ ನಿಮಗೆ ಹೇಳುವುದಂದ್ರೆ ಪ್ರಥಮ ತರಗತಿಯ ಶಿಷ್ಯ ಯಾರು, ಮಧ್ಯಮ ತರಗತಿಯ ಶಿಷ್ಯ ಯಾರು ಅಂತ ಕೇಳಿದ್ರೆ, ಗುರು ಏನನ್ನೂ ಹೇಳದಿದ್ದರೂ ಕೂಡ ಗುರುವಿನ ಇಂಗಿತವನ್ನು ಅರಿತು ಅವನಿಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡುವವನು ಪ್ರಥಮ ಶ್ರೇಣಿಯ ಶಿಷ್ಯ. ಇನ್ನು 2ನೇ ಶ್ರೇಣಿಯ ಶಿಷ್ಯ ಅಂಥವನು ಅಂದರೆ ಗುರು ಹೇಳಿದ ಬಳಿಕ ಚಾಚೂ ತಪ್ಪದೆ, ಒಂದು ಚೂರು ತಪ್ಪದೆ ಅದನ್ನು ಅನುಷ್ಠಾನ ಮಾಡುವ ಶಿಷ್ಯ ಇವನು 2ನೇ ತರಗತಿಯ ಶಿಷ್ಯ. ನೀವು ಯಾವ ತರಗತಿ ಸೇರಿ ನೀವೇ ನೋಡ್ಕೋರಿ ಅಂತ ಹೇಳಕತ್ತೀನಿ ನಾನು. ಇನ್ನು ಕನಿಷ್ಠ ಶಿಷ್ಯ ಏನಪ್ಪ ಅಂತಂದ್ರೆ ಹೇಳಿದ್ರಾಗ ಅರ್ಧ ಮಾಡೋದು, ಅರ್ಧ ಬಿಡೋದು ಕನಿಷ್ಠ ಶಿಷ್ಯ. ಇನ್ನು ಹೇಳಿದ್ರೂ ಮಾಡದೇ ಇರೋದು, ಶಂಕು ಹೊಡೆದ್ರೆ ಮಾಡದೇ ಇರೋದು, ಇವ್ರಿಗೇನು ಅನ್ಬೇಕು ನಮ್ಗೆ ಗೊತ್ತಾಗೋದಿಲ್ಲ, ಇವ್ರಿಗೇನು ಅನ್ಬೇಕು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಬ್ಬರು ಶಿಷ್ಯರಿದ್ದಂತ ಒಬ್ಬ ಗುರುವಿಗೆ ಶಿಷ್ಯರಿದ್ರೆ ಗುರುಗಳಿಗೆ ಆರಾಮ್ ತಪ್ಪಿದ ಕೂಡಲೇ ಕಷಾಯ ಮಾಡ್ಕೊಂಡು ಕುಡಿಬೇಕು ಬೇವಿಂದು ಅಂಥೇಳಿ ಶಿಷ್ಯನಿಗೆ ಕರೆದು ನೋಡೋ ತಮ್ಮ ಬೇವಿನ ತಪ್ಪಲು ತೊಂಬ ಸ್ವರ ಬಂದವ ಕಷಾಯ ಮಾಡ್ಕೊಂಡು ಕುಡಿಬೇಕು ಅಂದ್ರಂತ. ಅವ ಹಿಂಗೆ ಮಾಡಕತ್ತ. ಯಾಕೋ ಅಂದರು, ಬೇವಿನ ಸೊಪ್ಪು ಹೆಂಗಿರ್ತದ್ರಿ ಅಪ್ಪ ಬೇವಿನ ಸೊಪ್ಪು ಅಂದ. ಬೇವಿನ ತಪ್ಪಲ ಗೊತ್ತಿಲ್ವ ಯಾರಿಗೂ ಜಗತ್ತಿನಾಗ? ತರಬಾರ್ದು ಅಂತ ಬಡ್ಡಿ ಮಗ ಆಟ ಆಡ್ತಾ ಇದ್ದಾನೆ. ಏನಂತ ಬೇವಿನ ಸೊಪ್ಪು ಹೆಂಗಿರ್ತದ್ರಿ ಅಪ್ಪ ಅಂದ. ಓ ಇವ ನುಣ್ಸ್ಕೊಂಡು ಬಿಟ್ಟ, ಇನ್ನೊಂದು ಪಾಲಿಗೆ ಬರ್ತದ ಅಂತ ಅವ ಆ ಕಡೆದು ಬಂದ. ಬೇವಿನ ಸೊಪ್ಪು ಗೊತ್ತಿಲ್ಲೇನೋ, ಬಾಳಿ ಎಲ್ಲಿ ಹೆಂಗೆ ಉದ್ದಿರ್ತದಲ್ಲ ಅದು ಅಂದ. ಅವನಿಗೂ ಗೊತ್ತಿಲ್ಲ ಅಂದಾಗಾಯ್ತು. ಗುರುಗಳು ತಾವೇ ಕುಂತ್ಕೊಂಡು ಹೋಗಿ ಬೇವಿನ ಸೊಪ್ಪು ತಂದು ಇಂಥ ಶಿಷ್ಯರಿದ್ದು ಬಿಟ್ರೆ ಶಿಷ್ಯ ಏನು ಮುಳುಗು ನೀರು, ಗುರು ಗುಟುಕು ನೀರೇ. ಅದಕ್ಕೆ ಹಂಗಲ್ಲ ಅದು. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಬೇಕು ಅಂತ ಹೇಳ್ಯಾರವರು. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರುವೆಂದು ಸರ್ವಜ್ಞ. ನಾ ಮನೆಯಾಗಿದ್ದಾಗ ನಮ್ಮ ಮನೆಯಾಗ ಹಿಂಗೆ ಬೇಯ್ತಿದ್ರು. ಮನೆಯಾಗ ಏನೇನು ಕೆಲಸ ಮಾಡ್ತಿರ್ಲಿಲ್ಲ, ಊಟಕ್ಕಷ್ಟೇ ಮನೆಗೆ ಹೋಗೋದು, ಊಟ ಮಾಡೋದು, ನೀರು ಕುಡಿಯೋದು, ಮಠಕ್ಕೆ ಹೋಗಿಬಿಡೋದು, ಮಠದಾಗ ಗುರುವಿನ ಸೇವೆ ಮಾಡೋದು. ನಮ್ಮವ್ವ ಏನಂತಿದ್ಲು ಗೊತ್ತಾ, ನಾವೇನು ಅವನಿಗೆ ಹಡ್ದಿವೆ, ಹಿಂಗಿವೆ, ಬೆಳೆಸಿವೆ, ಸ್ನಾನ ಮಾಡಿಸಿವೆ, ಅವರಪ್ಪ ಅವರವ್ವ ಅಲ್ಲಿ ಅದಾರ ಮಠದಾಗ, ಇಲ್ಲಿ ನಾವು ಖಾನಾವಳಿ ಆಳುಗಳು ಅಡುಗೆ ಮಾಡಿರ್ತೀವಿ, ತಿಂತಾನ, ನೀರು ಕುಡಿತಾನ, ಹೋಗಿ ಮಠದಾಗ ನೀರು ಉಗುಳ್ತಾನ. ಇಂಥ ಮಗ ಹುಟ್ಟ್ಯಾನ. ಇವ ಯಾರ ಮಗ? ನಮ್ಮ ಮಗ ಅಲ್ಲ, ಇವ ಅವ್ರ ಮಗ. ನಮ್ಮವ್ವ ಅಂತಿದ್ಲು. ಮತ್ತು ಎಷ್ಟು ಖರೆಯೋದು ನೋಡ್ರಿ ನಮ್ಮವ್ವ ಹೇಳೋದು. ಆಕೇನು ಸುಳ್ಳು ಹೇಳ? ಮತ್ತು ನಾ ಮನ್ಯಾಗ ಏನು ಕೆಲಸನೇ ಮಾಡ್ತಿರ್ಲಿಲ್ಲ, ಇಲ್ಲಿ ಉಣೋದ ಮಠದಾಗ ಹೋಗಿ ಸೇವೆ ಮಾಡೋದು. ಹಾಗೆ ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಗುರುಪಾದ ಸೇವೆಯನ್ನು ಒಲವಿಂದ. ಜಾಸ್ತಿ ಹೇಳಿದ್ರೆ ನಮ್ಮನ್ನು ನಾವು ಹೊಗಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು, ಒಂದು ಪ್ರಸಂಗಾನುಸಾರವಾಗಿ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಿದ್ರೆ ಸೇವೆಯಿಂದ ಬರುವಂಥ ಎಷ್ಟೋ ಜನ ಸಿದ್ಧಾರ್ಥರು ಯಾವ ಶಾಸ್ತ್ರ ಓದಿದ್ರು ರೀ, ಯಾವ ಕಾಲೇಜಿನಾಗ ಓದಿದ್ರು, ಗುರು ಸೇವೆಯ ಫಲ ಎಂಥದ್ದು ಆಗ್ಬಿಡ್ತಪ್ಪ. ಶ್ರುತಿಗಳು ಅವ್ರ ಬಾಯಾಗ ತಾನೇ ಬರ್ತಿದ್ದು ಅಂತ ಹೆಂಗೆ ಬರ್ತಿರ್ಬೇಕು, ಪರಮಾತ್ಮನೇ ಕುಂತು ನುಡಿಸ್ತಿದ್ದಂತೆ ಹೆಂಗೆ ಬರ್ತಿರ್ಬೇಕು. ಅದು ಗುರು ಪರಬ್ರಹ್ಮದನ. ಆದ್ದರಿಂದ ಗುರುವಿನ ಅನುಗ್ರಹ ಆದರೆ ಏನು ಬರಂಗಿಲ್ಲ. ಏನೂ ಓದಿಲ್ಲ ಕೆಲವರು, ಬರೇ ಗುರು ಸೇವೆ ಮಾಡ್ಯಾರ, ಅವ್ರು ದಿವ್ಯ ಉಪನ್ಯಾಸಕರಾಗಿ ಹೋಗ್ಯಾರ. ಅದಕ್ಕೋಸ್ಕರವಾಗಿ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಶರೀರ ಮುಂತಾದಿ ಉಪಾಧಿಗಳನ್ನು ಈಡಾಡದೆ,
ಅದು ನೇತ್ಯಾತ್ಮಕ ಉಪದೇಶ, ನೇತಿ ನೇತಿ ಇತಿ ಅಂತ ಹಿಂಗೆ ಭಾಳ ಹೇಳ್ತೀನಿ ನಾನು. ನೀವು ಒಬ್ಬವ ಪೈಲ್ವಾನ್ ಬಂದಿದ್ದಂತೆ, ಪೈಲ್ವಾನ್ ನಮ್ಮೂರಿಗೆ ಬಂದಿದ್ದ ಒಬ್ಬ ಪೈಲ್ವಾನ್. ಬಂದ್ರೆ ಅವನಿಗೆ ಯಾರೂ ರೊಟ್ಟಿ ಕೊಟ್ಟಿಲ್ಲ, ಹಾಲು ಕೊಟ್ಟಿಲ್ಲ, ಸುಮ್ಮ ಹುಚ್ಚನಂಗೆ ತಿರುಗಾಡ್ತಾ ಇತ್ತು ಪೈಲ್ವಾನ. ಅವನಿಗೆ ಕನ್ನಡ ಬರ್ತಿರ್ಲಿಲ್ಲ, ಆ ಕಡೆ ದೇಶದವನು. ಬಂದಾಗ ಅವ ವಿಚಾರ ಮಾಡ್ಯಾನ, ಈ ಊರಿಗೆ ದೊಡ್ಡ ಪೈಲ್ವಾನ್ರು ಯಾರು ಬರ್ತಾರೆ? ತಾಂಬೆಯಿಂದ ಭೀಮ ಅಂತ ಬರ್ತಾನೆ. ಭೀಮ್ಯಾಕು ಮೈ ಡಾಲ ಅಂದಂತವ್ ದೊಡ್ಡ ಪೈಲ್ವಾನ್ಗ. ಇವ ಸುಮ್ಮ ಹುಚ್ಚನಂಗೆ ತಿರುಗಾಡೋ ಮನುಷ್ಯ, ಭೀಮ್ಯಾಕು ಮೈ ಡಾಲ, ಭೀಮ್ಯಾಗ ನಾವು ಒಗದೀನಿ ಅಂದಂತವ್. ಅವ್ನಿಗೆ ಯಾರೂ ಅಲ್ಲಿವರೆಗೆ ರೊಟ್ಟಿ ಕೊಟ್ಟಿಲ್ಲ, ಹಾಲು ಕೊಟ್ಟಿಲ್ಲ. ಭೀಮ್ಸೆಗೆ ತಿರುಗಾಡ್ಕೊಂಬಂದ್ರು, ಕೈಯಾಗ ಗದಿ ಕೊಟ್ಟು ಇವನೇ ಎದ್ದು ನಿಂತ. ನಿಂತ ಕೂಡಲೇ ಅವ್ರಂದ್ರು, ಇವೇನು ಹಿಡಿತಾನಪ್ಪ ಅಂದರು. ದೇಖೋ ಜಿ ಅನ್ನೋ, ದೇಖೋ ಜಿ ಛೋಡ್ ಕರ್ ದೇಖೋ ಮೈದಾನ ಮೇ ಅಂದವ. ಬಿಟ್ಟರು. ಭೀಮ್ಸೆ ಹೆದರ್ಕೊಂಡು ನೆಲ ಹಿಡಿದು ಕುಂತ, ಎಬ್ಬಿಸಿ ಎತ್ತು ಒಗದ್ಬಿಟ್ಟ, ಎಬ್ಬಿಸಿ ಹೋಗದ. ಹಂಗೆ ನಾನು ಆ ಹಳ್ಳಿ ಕುಸ್ತಿ ಆಡೋ ಇದ್ದಂಗೆ ಇದ್ದೀನಿ. ನನಗೆ ಬೈಲಿಗೆ ಬಿಟ್ಟು ನೋಡ್ರಿ ನೀವು, ಆ ಭೀಮ್ಸೆ ಹೋಗದಂಗೆ ನಿಮ್ಗೆ ಇಲ್ಲೇ ಕುಂದರಿಸ್ಬಿಡ್ತೀನಿ ಸಾಯಂಕಾಲದವರೆಗೆ. ಆದರೆ ಹಾಗೆ ಮಾಡಿದರೆ ಪಾಪ ಅವನಿಗೆ ಇನ್ನೊಮ್ಮೆ ಎಂದೂ ಕರೆಸ್ಬೇಡ್ರಪ್ಪ ಅಂತ ನಾವು ಆದ್ಮೇಲೆ ಹೇಳ್ತೀರಿ. ನೀವು ಹೋಗಿ ಸ್ವಾಮಿಗಳಿಗೆ ಹೇಳ್ತೀರಿ, ಸ್ವಾಮಿ ಯಾರಿಗೆ ಕರೆಸಿದ್ರು ಕರೆಸ್ರಿಯಪ್ಪ, ಆ ತುಮಕೂರ್ನವ್ ನೀವು ಮಾತ್ರ ಎಂತೆಂದು ಕನಸ್ನಾಗ ಬರೋದು ಬೇಡವಪ್ಪ. ಅವ ಬಿಡುವುದೇ ಇಲ್ಲ. ಹತ್ತರ 7 ದಿನ ತಿಂಗಳು ಮಳೆ ಹತ್ತವಲ್ಲ, ಎಡಕ್ಕೆ ಹೋಗಿ ಕೊಡಂಗಿಲ್ಲ, ಮೂರಕ್ಕೆ ಹೋಗಿ ಕೊಡಂಗಿಲ್ಲ, ಹೊಲಕ್ಕೆ ಹೋಗಿ ಕೊಡಂಗಿಲ್ಲ, ಎಲ್ಲಿ ಹೋಗಿ ಕೊಡಂಗಿಲ್ಲ. ಮನೆಗೆ ಎರಡಕ್ಕೆ ಮಾಡಿ 3 ದಿನಕ್ಕೆ ಚೆಲ್ಬೇಕವು. ಹಂಗೆ ಎಲ್ಲಿ ಹೋಗಂಗಿಲ್ಲ, ಬರಂಗಿಲ್ಲ. ಸಿಕ್ಕೊಂಡು ಬಿದ್ದೀರಿ ಈಗ ಒಳಗೆ, ಧರ್ಮ ಛತ್ರದಾಗ ಸಿಕ್ಕೊಂಡು ಬಿದ್ದೀರಿ. ಅದಕ್ಕೆ ಈಗ ನಾವು ಮುಂದುವರಿಸಿದೆ ಅಂತಂದ್ರೆ ಇನ್ನೂ ಎಷ್ಟವರೆಗೆ ಹೋಗುತ್ತೆ, ಎಲ್ಲಿವರೆಗೆ ಹೋಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇವು ಸಾಧನೆಗಳದಾವ. ಸಾಧನೆ ಮಾಡಿದ್ರೆ ಸಿದ್ಧಿ ಆಗುತ್ತೆ, ಸಾಧನೆ ಮಾಡಲಾರ್ದೆ ಸಿದ್ಧಿ ಆಗೋದಿಲ್ಲ. ಸಾಧನೆಗಳು ಮಾಡಿರಿ. ಈ ಕೆಲವ್ರು ಏನು ಹೇಳ್ತಾರೆ ಅಂದ್ರೆ, ನಿಮಗೆ ಯಾವುದೋ ಒಂದು ಮಾತು ಇದೇ ಸಂದರ್ಭದಲ್ಲಿ ಹೇಳ್ತೀನಿ. ಈ ಈ 3 ಹೊತ್ತು ಪೂಜೆ ಮಾಡೋರು ಹೇಳ್ತಾರೆ ಏನು, ಅವು ಏನು ವೇದಾಂತಿಗಳು ಸ್ನಾನ ಮಾಡೋಂಗಿಲ್ಲ, ಅವು ಲಿಂಗ ತೊಳೆಯಂಗಿಲ್ಲ, ಅವಕ್ಕೆ ಲಿಂಗ ಇಲ್ಲ, ವಿಭೂತಿ ಹಚ್ಚಂಗಿಲ್ಲ, ಏನೂ ಇಲ್ಲ ಅಂತಾರೆ. ನಮ್ಮಲ್ಲಿರುವಂಥ ಸಾಧನೆಗಳು ಅವರಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಭಾಳ ಸಾಧನೆಗಳಿದಾವೆ. ವಿಷಯಗಳನ್ನು ತ್ಯಾಗ ಮಾಡುವುದು ಸಣ್ಣ ಕೆಲಸನ, ಆತ್ಮಚಿಂತನೆ ಮಾಡುವುದು ಸಣ್ಣ ಕೆಲಸನ. ಅವ್ರು 3 ಹೊತ್ತು ಪೂಜೆ ಮಾಡ್ತೀವಿ ಅಂತಾರೆ, ಅಷ್ಟೊತ್ತು ಮನಸ್ಸು ನಿಲ್ಲುತ್ತೇನೋ ಅವ್ರಿಗೆ ಅಲ್ಲಿ? ಇಲ್ಲ. ಒಬ್ಬ ಹೇಳಿದಂತ, ಮೈ 5 ವಕ್ತ್ ನಮಾಜ್ ಕರ್ತಾ ಹೂँ, ಅಭಿಮಾನದಿಂದ ಹೇಳಿದಂತ. ಏನಂತ? ನಾನು 5 ಹೊತ್ತು ನಮಾಜು ಮಾಡ್ತೀನಿ ಅನ್ನಂತ. ಇಂಥ ವೇದಾಂತಿ ಅಲ್ಲೇ ಇದ್ದ. ಕೇಳಿ ಗಾಬರಾದ. 5 ಹೊತ್ತು ನಮಾಜ್ ಮಾಡ್ತೀಯಾ ನೀನು ಅಂದ. ಹೌದು ಅಂದವ. ಕ್ಯಾ ಬಾಕಿ ಹೊತ್ತು ಚೋರಿ ಕರ್ತೀಯ ಕ್ಯಾ ಅಂದಂತ. 5 ಹೊತ್ತು ನಮಾಜ್ ಮಾಡ್ತೀವಿ, ಉಳಿದ ಹೊತ್ತಿನಾಗ ಕಳು ಮಾಡ್ತೀಯ ಅಂತ ಕೇಳ್ದಂತ. ಹಾಗೆ ಸದಾ ಆತ್ಮಚಿಂತನೆ ಮಾಡುವುದು ನಮ್ಮಲ್ಲದ. ಆಸುಕ್ತೇರಾಮೃತ ಕಾಲಂ ನಯೇದ್ ವೇದಾಂತ ಚಿಂತೆಯ. ಹಗಲು ರಾತ್ರಿ ವೇದಾಂತ ಚಿಂತನೆ, ಆತ್ಮಚಿಂತನೆ ನಮ್ಮಲ್ಲದ. ಅವರಲ್ಲಿ ಏನದ? ನೆನೆದರೆ ಅರೆದರೆ, ನೆನೆಯದು ಮರದರೆ ಬಾಡದು, ಹುರುಳಿಲ್ಲ ಲಿಂಗ ಪೂಜೆ ಕಾಡಿ ಭೋ ಅಂತ ಬಸವಣ್ಣವ್ರು ಹೇಳ್ಯಾರ. ಇದು ಅವ್ರು ಓದ್ಯಾರೇನ ಆ ವಚನವನ್ನು? ಸಿದ್ಧಾರೂಢರು ಎಲ್ಲರೂ ಲಿಂಗಾಯತರೇ. ವೇದಾಂತಿಗಳು ಇರುವುದೇ ಲಿಂಗಾಯತರು. ಬೀದರ್ ಶಿವಕುಮಾರ ಸ್ವಾಮಿ ಲಿಂಗಾಯತ, ಶಿವಾನಂದ ಭಾರತಿ ಲಿಂಗಾಯತ, ಸಿದ್ಧಾರೂಢರು ಲಿಂಗಾಯತರು, ಸರ್ಪೂಷಣ ಶಿವಾಜಿ ಲಿಂಗಾಯತರು, ಮತ್ತು ಇಲ್ಲಿದ್ದವರೆಲ್ಲ ಕೆಲವರು ಲಿಂಗಾಯತರೇನೇ ಇದ್ದಾರೆ. ಆದರೆ ಅದ್ರಾಗ ಏನದ? ಸಣ್ಣ ಕುಂಟಾಗ ಈಜೋದಕ್ಕಿಂತ ಸಾಗರದಾಗ ಈಜೋದು ಒಳ್ಳೇದಲ್ಲೇನ್ರಿ? ಎಲ್ಲ ನದಿ ನೀರು ಬಂದು ಅಲ್ಲೇ ಸೇರಿರ್ತಾವ, ಎಲ್ಲ ಪುಣ್ಯ ಬರುತ್ತೆ. ವೇದಾಂತ ಅಂದ್ರೆ ಅಲೌಕಿಕ ಸಿದ್ಧಾಂತ. ಇಂಥ ಪುಣ್ಯತಮವಾದ ಸಿದ್ಧಾಂತ. ನಾವೆಲ್ಲ ಕಣ್ಣು ಬಿಟ್ಟು ಆ ಕರ್ಮ ಮಾರ್ಗವನ್ನು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಬಂದಿದ್ದು ಯಾವ ಜನ್ಮದ ಭಾಗ್ಯವೋ ಏನೋ ಗುರುನಾಥ ತಂದು ನಮಗೆ ಇಲ್ಲಿ ಹಚ್ಚಾನ. ಅದಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ, ತ್ರಾಸು ತಗೋಬೇಡ್ರಿ. ಹನಿ ಬಿಂದು ಸಿಂಧು ಸೇರಬೇಕಾದ್ರೆ ನದಿ ಸೇರಿಬಿಟ್ರೆ ಸಾಕು, ನದಿ ಹೋಗಿ ಸಾಗರಕ್ಕೆ ಕೂಡ್ತದೆ. ಹಾಗೆ ನೀವು ಬಿಂದು ಇದ್ದಂಗೆ ಇದ್ದೀರಿ, ಗುರುಗಳು ನದಿ ಇದ್ದಂಗೆ ಅದಾರ. ನೀವು ಬಂದ ನದಿಗೆ ಕೂಡಿ ಬಿಡ್ರಿ. ಸಾಗರಕ್ಕೆ ಒಯ್ದು ಮುಟ್ಟಿಸೋದು, ಬ್ರಹ್ಮಕ್ಕೆ ಮುಟ್ಟಿಸೋದು ಅವ್ರ ಕರ್ತವ್ಯ ಅದ ಅಂತ ಹೇಳ್ತಾ ಇಂದಿನ ವಿಷಯ ನೀವು ಭಾಳ ಚಂದಾಗಿ ನಾ ಹೇಳ್ತಿರ್ತೀನಿ. ಎಲ್ಲರೇ ಉಪನ್ಯಾಸ ಚಂದ ಮಾಡ್ರಿ ಅಂತ ನನಗೆ ಹೇಳಬೇಡ್ರಿ. ನೀವು ಎಷ್ಟು ಚಂದ ಕುಂದಿರ್ತೀರಿ, ಎಷ್ಟು ಏಕಾಗ್ರಚಿತ್ತಂದು ಕುಂದಿರ್ತೀರಿ, ಅಷ್ಟು ಉಪನ್ಯಾಸ ನಾವು ಚೆನ್ನಾಗಿ ಮಾಡ್ತೀವಿ. ನೀವು ಹೆಂಗೋ ಮುಖ ಮಾಡ್ಕೊಂಡು ಎರಡಾಕ್ ಕುಂತಂಗೆ ಕುಂದ್ರೋದು, ನಮ್ಮ ಕಡೆನೇ ಕಾಲು ಚಾಚೋದು, ಅಂತ ನುಂಗ್ದಂಗೆ ಮಾಡೋದು ಮಾಡಕತ್ರಿ ನಾವು ಮುಚ್ತೀವಿ. ನಮ್ಮದು ಮುಚ್ತೀವಿ.
ನೀವು ಕೀಲಿ ಕೈ ಇದ್ದಂಗೆ, ನಾವು ಕೀಲಿ ಕಪ್ಪಿದ್ದಂಗೆ. ನೀವು ಹೆಂಗೆ ತೆಗಿತೀರಿ ಹಂಗೆ ಬರ್ತದೆ. ನೀವು ತಪ್ಪು ತೆಗೆದ್ರೆ ಅಂದ್ರೆ ಅದು ಬಿಚ್ಚೋದಿಲ್ಲ. ಹಂಗೆ ನೀವು ಚಂದ ಕೇಳಿದ್ರೆ ನಾವು ಚಂದ ಹೇಳ್ತೀವಿ, ನೀವು ಚಂದ ಕೇಳಲಿಲ್ಲ ಅಂದ್ರೆ ನಾವು ಕೀಲಿ ಕಪ್ಪಿದ್ದಂಗೆ ಬಂದೇ ಆಗಿಬಿಡ್ತದೆ. ಅದಕ್ಕೆ ನನ್ನ ಪ್ರತಿಜ್ಞೆ ಇದೆ, ಕೇಳೋರು ಮುಖದ ಮೇಲೆ ಒಂದು ಕರಿಗೆರಿ ಬಂದ್ರೆ ಒಂದು ಅಕ್ಷರ ನಾ ಹೇಳುವುದಿಲ್ಲ. ಅವ್ರು ಎಲ್ಲಿವರೆಗೆ ಸಂತೋಷವಾಗಿ ಕೇಳ್ತಾರೆ ಅಷ್ಟೇ ಶಾಸ್ತ್ರ ಹೇಳುವುದು. ನಿಮಗೇನಾಗಲ್ಬೇಕ, ನನಗೆ ಟೈಮ್ ಕೊಟ್ಟರೆ ನಾ ಬಿಡಂಗಿಲ್ಲ ಅನ್ನುವಂಥ ಮನುಷ್ಯ ನಾನು ಅಲ್ಲ ಅಂತ ಹೇಳ್ತಾ, ಈ ವರ್ಷದ ಆಕಸ್ಮಿಕ ಬೇಸಿಗೆ ಮಳೆ ಬಂದಂಗೆ ನಾ ಬಂದೀನಿ. ಇದು ಮಳೆಗಾಲ ಮಳೆ ಅಲ್ಲ. ಮಳೆಗಾಲ ಮಳೆ ಆದ್ರೆ ಆ ಮಳೆ ಈ ಮಳೆ ಅಂತ ಹೇಳ್ತಾರೆ, ಉತ್ತರಿ ಮಳೆ ಹತ್ತದ ಮಳೆ ಆ ಮಳೆ ಏನು ಮಳೆ ಅಂತ ಹೇಳೋದು. ಬೇಸಿಗೆ ಮಳೆಗೆ ಏನಂತ ಹೇಳ್ತೀರಿ ನೀವು? ಹಂಗೆ ಅಕಾಲಿಕ ಮಳೆ. ನಾವು ಕೆಲವರು ಪತ್ರಿಕೆಯಲ್ಲಿ ಹೆಸರು ಹಾಕದೇ ಇದ್ರು ಬರುವುದಿಲ್ಲ, ಹೆಸರಿನಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬರೋಂಗಿಲ್ಲ. ನಮ್ಮ ಹೆಸರು ಕೆಡಿಸಿ ಹಾಕಲ್ಲ ಬರೋಂಗಿಲ್ಲ. ಅಲ್ಲ ಇವನ ಹೆಸರು ಎಂದು ಬಂತು, ಎಲ್ಲಿದು ಬಂತು ನಿನಗೆ? ಎಲ್ಲಿದು ಬಂತು? ಹೆಸರು ಇಲ್ದವ ನೀನು. ಸತ್ತ ಮೇಲೂ ಹೆಸರು ಇಲ್ಲ, ಹುಟ್ಟಿದಾಗೂ ಹೆಸರು ಇಲ್ಲ, ನಡುವೆ ಎಲ್ಲಿ ಬಂತು ಹೆಸರು ನಿನಗೆ? ವ್ಯವಹಾರಕ್ಕೆ ಸ್ವಾದರತ್ತಿ ಅದು ವ್ಯವಹಾರಕ್ಕೆ ಇಟ್ಟಾಳ. ಅದು ಯಾರು ಅಪ್ಪಿಟ್ಟಿಲ್ಲ, ಅವು ಇಟ್ಟಿಲ್ಲ, ಸ್ವಾದರತ್ತಿ ಇಟ್ಟಾಳ. ತಮಾಷೆ ಮಾಡೋದಕ್ಕೋಸ್ಕರವಾಗಿ ಹೆಸರು ಇಟ್ಟಾಳ. ಅದನ್ನೇ ಖರೆ ಅಂದ್ಕೊಂಡೇನು ನೀನು? ಆ ಹೆಸರು ಇಟ್ಟವ್ರಿಗೆ ಒಂದು ಗುಗ್ರಿ ಅಂತ ತಿನ್ನಿಸ್ತಾರ್ರಿ. ನಾ ಹೇಳೋದಲ್ಲಪ್ಪ ಬಾಯಿಲೆ, ಯಪ್ಪ ನನ್ನ ಬಾಯಿ ನನ್ನ ಬಾಯಾಗ ಬರ್ದಿಲ್ಲ. ಮತ್ತು ಹೆಸರು ಇಡಾಗ ಬೆನ್ನಾಗ ಗುದ್ದು ತಿರ್ತಾರೆ. ಗುದ್ದಿ ಏನು ತಿನ್ನಿಸ್ತಾರ ಅದು ನಿಮ್ಗೆ ಗೊತ್ತದು. ಹೆಸರು ಇಲ್ದವನಿಗೆ ಹೆಸರು ಇಡ್ತೀಯ? ಅವ ಪರಬ್ರಹ್ಮ ಸ್ವರೂಪದನ ಅಂತ ಗುದ್ದಿ ಆ ಹೆಸರಿಟ್ಟು ತಪ್ಪಿಗೆ ಆ ಗುಗ್ರಿ ತಿನ್ನಿಸ್ತಾರ. ಇಂಥ ಹೆಸರು ನಾವಂತ ಕುಂತ್ರೆ, ನನ್ನ ಹೆಸರು ಮೊದಲು ವೀರಭದ್ರ ಸ್ವಾಮಿ ಅಂತಿತ್ತು, ಅದು ಖರೇನಾ? ಈಗ ಆದಿದೇವಾನಂದ ಸ್ವಾಮಿ ಅಂತಿದೆಯಾ, ಇದು ಖರೇನಾ? ಅಥವಾ ಮುಂದೆ ಪಂಡಿತರು ಅಂತ ಕರೀತಾರೇನ, ಅದು ಖರೇನಾ? ಯಾವೂ ಇಲ್ಲ. ನಾಮರೂಪ ಮಿಥ್ಯ ಅಂತ ಹೇಳುವಾಗ ಯಾವ ನಾಮ ಕಲ್ಪಿತದವು ವಿಚಾರ ಮಾಡಿಟ್ಟಾರೆ. ಏನಂತ ಇಡ್ಬೇಕು ಹೆಸರು? ಶಾಂತವ್ ಅಂತ ಇಡ್ಬೇಕಾ, ಕಾಂತವ್ ಅಂತ ಇಡ್ಬೇಕಾ ವಿಚಾರ ಮಾಡಿ ಮೊದಲು ಕಲ್ಪನೆ ಮಾಡ್ಯಾರ. ಮಾಡಿ ಕೊನೆಗೆ ಅದ್ರಾಗ ಒಂದು ಆರಿಸಿ ಇಟ್ಟಾರ ನೋಡ್ರಿ. ಈ ಹೆಸರು ನೀವ? ಅದರಿಂದ ಮನ್ಯಾಗ ಯಾರ ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ಕರೆದ್ರು ಕೂಡ ನನ್ನ ಹೆಸರು ಅದು ಅಲ್ಲ, ನನಗೆ ಇಂಥೇಳಿ ನೀವೇನು ಜಗಳಾಡಕ್ಕೆ ಹೋಗ್ಬೇಡ್ರಿ. ಒಬ್ಬವ ಕೆಲಸ ಇರಲಾರ್ದವನು ಬಂದಿದ್ದಂತ, ಬಂದು ಏನು ಮಾಡ್ದ, ಯಪ್ಪ ಕೆಲಸ ಕೊಡ್ರಿ ಅಂದಂತ. ಕೂಲಿ ಎಷ್ಟು ಕೊಡ್ಬೇಕು? ಏನು ಕೂಲಿ ಇಲ್ಲ, ಏನು ಇಲ್ಲರಿ, ಏನಿಲ್ಲ ಏನಿಲ್ಲ. ಊಟ ಕೊಡಬೇಕು. ನನಗೆ ಊಟ ಆದ ಕೂಡಲೇ ಸ್ವಲ್ಪ ಮಲ್ಕೊಂಡು ಹೇಳು ಚಟ ಅದ, ಮಲ್ಕೊಂಡು ಎದ್ದು ಕೂಡಲೇ ನಾನು ಊಟ ಮಾಡೋ ಚಟ ಅದ, ಇಷ್ಟು ಹಾಕಿಬಿಡ್ರಿ, ನಾನು ನಿಮ್ಮ ಮನೆಯಾಗ ಇರ್ತೀನಿ ಅನ್ನೋ. ಯಾರು ಬೇಡ ಅಂದರು. ಪಾಪ ಹಸ್ತು ಬಂದಾನ ಅಂಥೇಳಿ ಒಳ್ಳೊಳ್ಳೆ ಅವ್ರ ತಾಯಿಯವರು ಅಡುಗೆ ಹಾಕಿದ್ರು, ಉಂಡ ನಿದ್ದೆ ಬಂದ್ರದ್ರಿ ಅಂದ. ಮ್ಯಾಲಂಟದ ಮಲ್ಕೊ ಅಂತೇಳಿ ಕೊಟ್ಟರು. ಹೋಗಿ ಮ್ಯಾಲಂಟದ ಮಲ್ಕೊಂಡ, ಕೆಲಸನೇ ಮಾಡಲಿಲ್ಲ. ಎದ್ದು ಕೂಡಲೇ ಮತ್ತೆ ಉಣ್ತಿದ್ದೆ, ಉಂಡು ಕೂಡಲೇ ಮತ್ತೆ ಮಲ್ಕೋತಿದ್ದ. ಉಳಿದ ಆಳುಗಳು ಒಂದು ನಾವು ಇಷ್ಟು ದುಡಿತೀವಿ, ಹೊಲಕ್ಕೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಅವನ ಹೆಸರು ಎಲ್ಲಪ್ಪ ಅಂತ ಹೇಳಿದ್ದನ್ರಿ ಅವ. ಅವರು ಆಳುಗಳು ಬೇಕತ್ರು. ಎಲ್ಲೇ ನನ್ನ ಮಗನೇ, ಸುಳಿ ಮಗನೇ, ಋಣದ ಕೊಳು ತಿನ್ನಕ್ಕೆ ಬಂದಿದೆ ನಾನು ನಗ್ತಿದ್ದ. ನಾಚಿಕೇಳಿ ನಗ್ತದಲ್ಲ, ಏನು ಮಾಡ್ಬೇಕು ಇದಕ್ಕೆ ಅಂಥೇಳಿ ಸಾವುಕಾರಿಗೆ ಹೋಗಿ ಹೇಳಿದರು. ಏನ್ರಿ ಅವ್ನಿಗೆ ಎಷ್ಟು ಬೇಯ್ದರೂ ಕೂಡ ಏನೂ ಇಲ್ಲ, ನಗ್ತಿರ್ತಾನೆ, ಹ್ಯಾಂಗೆ ಮಾಡಬೇಕು? ಕರ್ಸೋದು ಸಾವುಕಾರ. ಯಾಕೋ ನೀನು ಬೈದರೂ ಕೂಡ ನಗ್ತಿರ್ತೀವಿ ಅಂತ. ಯಾಕೆ ಏನಂತ ಬೈತಾರ್ರಿ ಅವರು? ಎಲ್ಲೇ ಸುಳಿ ಮಗನೇ ದುಡ್ಡು ರುಣ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ ಅಂತ ಅಂತಾರಂತ, ನೀ ಸುಮ್ಮನೆ ನಗ್ತಿರ್ತೀವಿ ಅಂತ. ಯಾಕೆ? ಹೌದ್ರಿ, ನಗುದೇ ಅಲ್ರಿ ಮತ್ತು ನಾನು ಅಂದ. ಯಾಕೆ? ನನ್ನ ಹೆಸರು ಕಲ್ಲಪ್ಪದ್ರಿ, ಅವ್ರು ಎಲ್ಲಪ್ಪ ಬೈದಾರೆ, ನಾ ಸುಳ್ಳು ಹೆಸರು ಹೇಳೀನಿ, ಆದ್ರಿಂದ ನನಗೇನು ಸಂಬಂಧ? ಅದಕ್ಕೆ ನಾನು ನಗಾಕತ್ತೀನಿ. ಯಾಕೆ ಯಾರಿಗೆ ಬೈತಾರೋ ಏನು ಸುದ್ದಿವೋ ಅಂತೇಳಿ ನಗಾಕತ್ತೀನಿ. ಅದು ಹಾಗೆ ಯಾವ ಹೆಸರಿಗೂ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಷ್ಟೋ ಹೆಸರು ಇಟ್ಟಾರ. ಅದನ್ನೆಲ್ಲ ಪರಮಾನುಭೂತಿಯ ನಿವೃತ್ತಿ ಪ್ರಕರಣದೊಳಗೆ ಬರ್ದಾರ. ಯಾವ ಹೆಸರಿಗೆ ಓ ಅಂತೀವೋ ತಮ್ಮ ನೀನು? ಅವು ಅಂತಾಳ, ಮಗ ಅಂತಾನ, ಮಾವ ಅಂತಾನ, ಹಳೆ ಅಂತಾನ. ನೀ ಯಾರು? ನೀನು ಯಾರೂ ಅಲ್ಲ, ನೀನು ಶುದ್ಧ ಪರಬ್ರಹ್ಮ ಸ್ವರೂಪನಿದ್ದಿ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಹೆಸರು ಹಾಕಿಲ್ಲ, ನನ್ನ ಹೆಸರು ಸರಿಯಾಗಿ ಹಾಕಿಲ್ಲ, ನಾ ಬರೋದಿಲ್ಲ ಅಂತೇನೂ ಅನ್ನೋದಿಲ್ಲ. ವೀರಯ್ಯ ಸ್ವಾಮಿ ಹೇಳಿದ್ರು ಬಂದ್ಬಿಟ್ಟು ಅಷ್ಟೇನೆ. ಅದಕ್ಕೆ ಈಗ ನೋಡ್ರಿ, ನೀವೆಲ್ಲ ಶಾಸ್ತ್ರ ಕೇಳಿರಿ. ಶಾಸ್ತ್ರ ನಿಮಗೆ ಭಾಳ ದಿನ ನೆನಪಿರುವುದಿಲ್ಲ. ಅದಕ್ಕೆ ನಾವು ಗ್ರಂಥಗಳು ಬರ್ಕೊಂಡು, ಕೆಲವು ಒಳ್ಳೊಳ್ಳೆ ಗ್ರಂಥಗಳು, ರತ್ನ ಸದೃಶವಾದ ಗ್ರಂಥಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಂದಿದ್ದೇವೆ. ಅದಕ್ಕೆ ಹೇಳ್ತಾರೆ ಅವರು, ರತ್ನ ಬಂದಿದೆ ಕೊಳ್ಳಿರು, ಕಲ್ಲು ಸಕ್ಕರೆ ಬಂದಿದೆ ಕೊಳ್ಳಿರು ಅಂಥೇಳಿ ಪುರಂದರದಾಸರು ಹೇಳ್ತಾರೆ.
ನೀವು ಒಂದು ಪುಸ್ತಕ ತರಿಸ್ಬೇಕಂದ್ರೆ ಪೋಸ್ಟೇಜ್ ಚಾರ್ಜ್ ಒಂದು ₹100 ಬೀಳುತ್ತೆ. ಈಗ ಎಲ್ಲ ಚಾರ್ಜ್ ಜಾಸ್ತಿ ಮಾಡ್ಯಾರ. ನಿಮ್ಮ ಮನೆ ಬಾಗಿಲಿನವರೆಗೆ ನಾವು ತಂದಿದ್ದೇವೆ ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ. ಹೆಣ್ಮಕ್ಕಳು ಅವಶ್ಯವಾಗಿ ಓದಬೇಕು. ಪ್ರಪಂಚದ ಇತಿಹಾಸದೊಳಗೆ ಗಂಡನಿಗೆ ಗುರುವಾದ ಹೆಣ್ಮಗಳು, ಗಂಡನಿಗೆ ಗುರುವಾದದ್ದು ಚೂಡಾಲಿ ಅನ್ನುವ ಗಂಡನಿಗೆ ಶಿಖಿಧ್ವಜ ಮಹಾರಾಜನಿಗೆ ಉಪದೇಶ ಮಾಡಿ ಜ್ಞಾನಿಯನ್ನಾಗಿ ಮಾಡಿದ್ದಾಳೆ. ಅಂತಹ ಉತ್ಕೃಷ್ಟ ಗ್ರಂಥ. ಇನ್ನೂ ಅಂತಹ ಕಥೆಗಳು ಎಷ್ಟೋ ಇದಾವೆ ಅದರೊಳಗೆ. ಹಾಗೆಯೇ ನಮ್ಮ ಅಕ್ಕಮಾದೇವಿ ಅಂತ ಒಬ್ಬ ಶಿಷ್ಯಳಿದ್ದಾಳೆ. ಗದಗಿನಾಗ ಮಠ ಕಟ್ಕೊಂಡಿದ್ದಾಳೆ. 1 ಎಕರೆ ಜಮೀನು ತೊಗೊಂಡು ದೊಡ್ಡ ಮಠ ಕಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಆಕೆಯನ್ನು ಕರೆಸ್ತಾರೆ. ನಮಗೆ ಯಾರೂ ಕರ್ಸಂಗಿಲ್ಲ. ಯಾಕೆ? ನಮ್ಮನ್ನು ಕರೆಸಿದ್ರೆ ಬೇರೆಯವ್ರು ಬೇಯುವುದೇ ಇಲ್ಲ. ಅದಕ್ಕೆ ಮೀಟಿಂಗ್ ಮಾಡಿದ್ರು ಅವರು. ಹೆಂಗೆ ಮಾಡೋದು? ಬರ್ಚು ಹೆಂಗೆ ಕಳಿಸಿದ್ರು ಹಂಗೆ ಈ ಸ್ವಾಮಿಗೆ ತುಮಕೂರಿಗೆ ಕಳಿಸಿಬಿಟ್ರೆ ಸರಿ ಹೋಗುತ್ತೆ ಅಂತ ಎಲ್ಲ ಮೀಟಿಂಗ್ ಮಾಡಿ ಅವ ಬಂದಂದ್ರೆ ನಮ್ಮ ಉಪನ್ಯಾಸಗಳು ಚೆನ್ನಾಗಿ ಅನಿಸೋದಿಲ್ಲ. ಅವ ಮೊದಲೇ ಮಾಡಿಬಿಟ್ಟ ಅಂದರೆ ಹಿಂದೆ ನಮಗೆ ವಿಷಯ ಇರುವುದಿಲ್ಲ. ಏನಾದರೂ ಮಾಡಿ ಇವನಿಗೆ ಮೂಲಿಗೆ ಹಾಕಿದರೆ ನಮ್ಮ ಬ್ಯಾಳೆ ಬೇಯ್ತಾವ ಅಂತ ನಮ್ಗೆ ಯಾರೂ ಕರೆಸೋದಿಲ್ಲ. ನಾವು ಎಲ್ಲಿಯೂ ಹೋಗೋದಿಲ್ಲ. ಇನ್ನೊಂದು, ನಾನು ನಿಮಗೆ ಹೇಳೋದಕ್ಕಾಗಿ ಶಾಸ್ತ್ರ ಕಲ್ತಿಲ್ಲ. ನನ್ನ ಆತ್ಮಜ್ಞಾನಕ್ಕಾಗಿ ನಾನು ಶಾಸ್ತ್ರ ಕಲ್ತೀನಿ ಹೊರತು ಬೇಕಂದ್ರೆ ಹೇಳ್ತೀವಿ, ಬೇಡಂದ್ರೆ ಆರಾಮಿರ್ತೀವಿ. ಸ್ವರೂಪ ಚಿಂತನೆ ಮಾಡಿಕೊಂಡು ಗ್ರಂಥ ಬರ್ಕೊಂಡು ಆರಾಮಿರ್ತೀವಿ. ರಾಮ ಹೆಂಗೆ ಕಾಡಿನೊಳಗೆ ಆರಾಮಿದ್ನಲ್ಲ ಹಾಗೆ ನಾವು ಆರಾಮಿರ್ತೀವಿ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಮ್ಗೆ ಹೋಗೋ ಆಶೆನೂ ಇಲ್ಲ. ಈ ವೀರಯ್ಯ ಸ್ವಾಮಿ ಮಾತು ಮೀರಾಕ ಬರುವುದಿಲ್ಲ ಅಂತ ಬಂದಿದ್ದೇವೆ. ನಮಗೇನಾದ್ರ ಬಗ್ಗೆ ಚಿಂತೆನೂ ಇಲ್ಲ. ನಾವು ಇಷ್ಟು ಕಷ್ಟಪಟ್ಟು ಓದ್ದೆ ಹಗಲು ರಾತ್ರಿ, ನಾ ದೊಡ್ಡ ಪಂಡಿತ ಆದ್ಯ, ನನಗೆ ಯಾರೂ ಕರೆಸ್ಲಾರ್ದಂಗೆ ಆಯಿತು, ನನ್ನ ಗತಿ ಹಿಂಗಾಯ್ತು, ಹಂಗೆ ಒಂದು ಕನಸಿನಾಗೂ ಅನ್ನಂಗಿಲ್ಲ. ನಾನು ನಮ್ಮ ಗುರುಗಳು ಒತ್ತಾಯ ಮಾಡಿ ನನಗೆ ಶಾಸ್ತ್ರ ಹೇಳಕ್ಕೆ ಹಚ್ಚಾರೆ ಹೊರತು ನಾ ಮೊದಲು ಕೆಟ್ಟ ಪುಕುಲ ತಾಯಿ ತಂದೆ ಹೊಟ್ಟಾಗ ಹುಟ್ಟಿದವನು. ಎದ್ದು ನಿಂತ್ರೆ ಕೈಕಾಲು ಥರ ನಡುಗ್ತಿದ್ದು. ಈ ಚಳಿ ಹತ್ತದ ನಡೀತಾರಲ್ಲ ನಡ್ತಿದ್ದು. ಏನು ಮಾತಾಡ್ತಿದ್ದೆ ನಾನು? ಅವ್ರು ಬೇಯ್ದು ಹಚ್ಚಿ ಈ ಥರ ಮಾಡಿದರು. ಎಂಥವನಿಗೆ ಎಂಥ ಹೇಡಿಗೆ ಇವತ್ತು 4 ಲಕ್ಷ ಜನರೊಳಗೆ ನಾನು ಅಧ್ಯಕ್ಷತೆಯೊಳಗೆ ಕಾರ್ಯಕ್ರಮ ನಡೆದದ. ಇಂಚಳದೊಳಗೆ ಕರ್ನಾಟಕದೊಳಗೆ ಯಾರೂ ಕೂಡ ಸಂಸ್ಕೃತ ಅವ್ರು ಮಾತಾಡಿದ್ದನ್ನು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಾನು ಕನ್ನಡದಲ್ಲಿ ಅನುವಾದ ಮಾಡಿ ತೋರಿಸಿದೆ. ಅದಕ್ಕೆ ನಮ್ಮ ಊರುಗಳು ಎಂಥವ್ರು ಅಂದರೆ, ನಾನು ಮೊನ್ನೆ ಕಣ್ಣೀರು ಹತ್ತಿಬಿಟ್ಟೆ. ನಾನು ಅದ್ವೈತಾನಂದ ಸ್ವಾಮಿಗಳು ಇಲ್ಲದೆ ಹೋಗಿದ್ರೆ ನಾನು ಯಾವ ಗಿಡದ ತಪ್ಪಲಾಗಿ ಹೋಗ್ತಿದ್ನೋ, ಎಲ್ಲಿ ಸತ್ಯಾನಾಶ ಆಗಿ ಹೋಗ್ತಿದ್ನೋ, ಅವರ ಅನುಗ್ರಹದಿಂದ ನಾನು ಹೀಗಾದೆ ಅಂತ ಎಂದೂ ಅಳ್ಳಾರ್ದ ಮನುಷ್ಯ. ನಾನು ಯಾವುದಕ್ಕೂ ಗೊತ್ತಿಲ್ಲ. ಅದಕ್ಕೆ ಕಣ್ಣಾಗ ನೀರು ಒಂದು ಸಾವಿರ ಗದಗಿನಾಗ ಕಾರ್ಯಕ್ರಮದಲ್ಲಿ ಕಣ್ಣಾಗ ನೀರು ಬರಕತ್ತೇವೆ, ಕಾಂಠಿ ಬಿಗೋದು ಬಂದುಬಿಟ್ಟಿದೆ. ಅದಕ್ಕೆ ಗುರು ಹೇಳಿದ ಮಾತನ್ನು ನಾವು ಕೇಳೀವಿ, ಹಿಂಗಾಗಿವಿ. ಮತ್ತು ನೀವು ಅಪ್ಪ ಅಮ್ಮನ ಮಾತು ಕೇಳಲಾರ್ದವ್ರು ಗುರು ಹೇಳಿದಂಗೆ ಕೇಳ್ತಾರೆ. ಅದಕ್ಕೆ ಈಗ ಪ್ರತಿಯೊಬ್ಬರು ಆ ಪುಸ್ತಕಗಳನ್ನು ತಗೊಂಡು ಮನೆಯೊಳಗಿಟ್ಟು ಓದಬೇಕು. ಬರೀ ಇಟ್ಟು ಹುಳ ಹಚ್ಚೋದ್ರ ಪ್ರಯೋಜನ ಇಲ್ಲ, ಓದಬೇಕು. ಯಾಕೆಂದರೆ ಪುಸ್ತಕವೇ ನಿಮ್ಮ ನಿಜವಾದ ಸ್ನೇಹಿತ. ಜ್ಞಾನದ ಖಣಿ ಅದದು. ಜ್ಞಾನದ ಖಣಿಗೆ ನೀವು ಮೌಲ್ಯ ಕೊಡಂಗಿಲ್ಲ. ಕಾಗದಕ್ಕೆ ಪ್ರಿಂಟ್ ಚಾರ್ಜಿಗೆ ದುಡ್ಡು ಕೊಡ್ತೀರಿ ಹೊರತು ಒಳಗಿರುವ ಜ್ಞಾನಕ್ಕೆ ದುಡ್ಡು ಕೊಟ್ಟು ತೊಗೊಳಕ್ಕಾಗುತ್ತೆ? ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ನಾವು ಮುದ್ದಾಮ ನಿಮಗೋಸ್ಕರ ನಿನ್ನೆನೇ ಪುಸ್ತಕ ಮುಗಿದು ಹೋಗಿದ್ದು, ತುಮಕೂರಿಗೆ ಫೋನ್ ಹಚ್ಚಿ ಲಾರಿ ಇದು ಬಸ್ ಮುಖಾಂತರ ನಿಮಗೋಸ್ಕರ ಕಷ್ಟಪಟ್ಟು ಪುಸ್ತಕ ತರಿಸಿದ್ದೇವೆ. ಪ್ರತಿಯೊಬ್ಬರು ಪುಸ್ತಕವನ್ನು, ನೀವು ಪುಸ್ತಕ ತೊಗೊಂಡು ದುಡ್ಡನ್ನು ನಾವು ತಿಂದು ಹಾಕೋದಿಲ್ಲ. ಇನ್ನೂ ಎಷ್ಟೋ ಪುಸ್ತಕ ಬರೆದಿಟ್ಟಿವಿ, ಅವು ಪ್ರಿಂಟಿಗೆ ದುಡ್ಡಿಲ್ಲ. ಅದಕ್ಕೋಸ್ಕರವಾಗಿ ಈಗ ನೀವು ದುಡ್ಡು ಕೊಟ್ಟು ತೊಗೊಂಡಿದ್ರೆ ಮತ್ತೆ ಹೊಸ ಪುಸ್ತಕ ಬರ್ತಾವೆ. ನೀವು ತೊಗೊಳ್ಳಿಲ್ಲ ಅಂದ್ರೆ ಅವಲ್ಲೇ ಇರ್ತಾವೆ, ಇಲ್ಲೇ ಇರ್ತಾವೆ. 10 ಲಕ್ಷ ರೂಪಾಯಿ ಹಾಕಿ ನಾನು ಪುಸ್ತಕ ಪ್ರಿಂಟಿಗೆ. ಆದರೂ ಎಷ್ಟಂತ ಬರ್ತದೆ? ಯಾರು ಭಕ್ತರ ಹತ್ರ ನಾವು ದುಡ್ಡು ಇಸ್ಕೊಳ್ಳಂಗಿಲ್ಲ, ಸರ್ಕಾರದಿಂದ ದುಡ್ಡು ಇಸ್ಕೊಳ್ಳಂಗಿಲ್ಲ. ಮನೆ ಬಿಡುವಾಗ ಸಂಕಲ್ಪ ಮಾಡಿಬಿಟ್ಟಿನಿ, ಹಂಗಿನರ ಮನೆಗಿಂತ ಇಂಗಡದ ಗುಡಿಲೇಸು ಭಂಗಬಟ್ಟುಂಬ ತಂಗುಳಕ್ಕಿಂತ ಹಿಂಗ ಯಾವ ಇದುವೇ ಲೇಸು ಅಂತ ಮನೆ ಬಿಟ್ಟವನು. ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಆದರೂ ದೊಡ್ಡ ಮಠ ಪರಮಾತ್ಮ ಕಟ್ಟಿಕೊಟ್ಟಾನ. ಚೆನ್ನಾಗಿದ್ದೀವಿ. ಅದಕ್ಕೆ ನೀವು ಚೆನ್ನಾಗಿರ್ರಿ, ನೀವು ಭಕ್ತಿಯಿಂದ ನಡ್ಕೋರಿ. ಆ ಸ್ವಾಮಿಗಳೇ ಈ ಸ್ವಾಮಿಗಳು, ಇವರು ಬೇರೆ ಅವ್ರು ಬೇರೆ ಅಂತ ನೀವು ತಿಳ್ಕೊಬೇಡ್ರಿ. ಯಾಕೆಂದರೆ ಗುರು ಅನ್ನುವ ಅಕ್ಷರ ಒಂದೇ ಅದ. ಆ ಗುರು ಈ ಗುರು ಇಲ್ಲ, ಅವೆಲ್ಲ ತೆಗೆದು ಬಿಡ್ರಿ. ತೆಗೆದು ಬಿಟ್ಟಾಗ ಏನು ಉಳಿತದ? ಗುರು ಅನ್ನೋದು ಒಂದೇ ಉಳಿತದೆ. ಅದಕ್ಕೆ ಗುರುವಿನಲ್ಲಿ ಭಕ್ತಿಯಿಂದ ನಡ್ಕೋರಿ, ಗುರು ಹೇಳಿದಂಗೆ ಕೇಳ್ರಿ. ನಿಮಗೆಲ್ಲರಿಗೂ ಕೂಡ ಹಿರಿಯತನ ಬರುತ್ತೆ ಅಂತ ಹೇಳ್ತಾ